Hallelujah.
ಕಣ್ಣುಗಳನ್ನು ಮುಚ್ಚಲು ಕರಗಳನ್ನು ಹೃದಯಕ್ಕೆ ನೀಡಲು ಹೇಳುವ ಪ್ರಾರ್ಥನೆ ನನ್ನ ಜೊತೆಯಲ್ಲಿ ಸೇರಿ ಹೇಳಿ. ಪ್ರಭು ಯೇಸುವೇ, ಗಟ್ಟಿಯಾಗಿ ಪ್ರಭು ಯೇಸುವೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಮಗೆ ಸ್ತುತಿಯಾಗಲಿ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಆರಾಧನೆಯಾಗಲಿ. ಪ್ರಭು ಯೇಸುವೇ, ಆತ್ಮವು ಜೀವವೂ ಆದ ನಿಮ್ಮ ವೇದ ವಚನಗಳನ್ನು ಆಲಿಸಲು ನಮ್ಮ ಕಿವಿಗಳನ್ನು ಹೃನ್ಮನಗಳನ್ನು ತೆರೆದು ಅಭ್ಯಂಗಿಸಿರಿ. ಎಲ್ಲ ಬಲಹೀನತೆಗಳಿಂದ ಪರಿಪೂರ್ಣವಾಗಿ ನಮ್ಮನ್ನು ಬಿಡುಗಡೆಗೊಳಿಸಿರಿ. ಪವಿತ್ರ ಆತ್ಮರೇ, ನಮ್ಮ ಮೇಲೆ ಇಳಿದು ಬಂದಿರಿ. ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸಿರಿ. ನಿಮ್ಮ ಸಾನ್ನಿಧ್ಯದ ನೆರವಿನಲ್ಲಿ ರೋಗ ಸೌಖ್ಯವು, ಪಿಶಾಚಿಯ ಬಂಧನಗಳ ಪೂರ್ಣ ಬಿಡುಗಡೆಯು, ಆತ್ಮಾಭಿಷೇಕವು ನಮಗೆ ಉಂಟಾಗಲಿ. ಬಿಡುಗಡೆಯಾದ ಸಕಲ ಬಂಧನಗಳು ಯೇಸು ಸ್ವಾಮಿಯ ಪಾದಗಳ ಕೆಳಗೆ ತೊಲಗಿ ಹೋಗಲೆಂದು ಆಜ್ಞೆ ಮಾಡುತ್ತೇವೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ದೇವರ ವಾಕ್ಯವನ್ನು ನಾವು ಆಲಿಸೋಣ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ ವಚನಗಳು 19ರಿಂದ 21ನೇವರೆಗೆ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ ವಾಕ್ಯಗಳು 19ರಿಂದ 21 ತನಕ. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದಾಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ದಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದುದು ಒಂದು ಇರದು. ಈ ಬಗೆಯ ದೆವ್ವಗಳನ್ನು ಹೊರಗಟ್ಟಲು ಪ್ರಾರ್ಥನೆ ಮತ್ತು ಉಪವಾಸ ಮಾಡುವುದನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಮನುಷ್ಯನನ್ನ ಒಂದಲ್ಲ ದೇವರ ಆತ್ಮ ಅಥವಾ ಪೈಶಾಚಿಕ ಶಕ್ತಿ, ಈ ಎರಡರಲ್ಲಿ ಯಾವುದಾದರೂ ಒಂದು ಶಕ್ತಿ ಮನುಷ್ಯನನ್ನ ನಿಯಂತ್ರಿಸುತ್ತದೆ ಹಾಗೂ ಮನುಷ್ಯನನ್ನ ನಡೆಸುತ್ತದೆ, ಸಂಶಯವಿಲ್ಲ. ಬಹಳ ಪ್ರಮುಖವಾದ ವಿಚಾರ. ಕ್ರೈಸ್ತ ವಿಶ್ವಾಸಿಗಳ ಜೀವಿತವನ್ನು ನೋಡುವಾಗ ನಾವು ನಮ್ಮನ್ನು ಪರೀಕ್ಷಿಸಿ ನೋಡಬೇಕಾದ ವಿಷಯ, ನನ್ನನ್ನು ನಿಯಂತ್ರಿಸುತ್ತಿರುವುದು ಅಥವಾ ನನ್ನ ಮೇಲೆ ಅಧಿಕಾರ ಮಾಡುತ್ತಿರುವುದು ದೇವರ ಅಥವಾ ಪೈಶಾಚಿಕ ಶಕ್ತಿಯ? ಇದನ್ನು ಮೊದಲು ನಾವು ಕಂಡುಹಿಡಿಯಬೇಕು. ಯಾಕಂದ್ರೆ ಪೈಶಾಚಿಕ ಶಕ್ತಿಯ ಬಂಧನಗಳಿಗೆ ಒಳಗಾಗಿ ಪಿಶಾಚಿಯಿಂದ ನಿಯಂತ್ರಿಸಲ್ಪಟ್ಟ, ಪಿಶಾಚಿಯಿಂದ ನಡೆಸಲ್ಪಡುವ ವ್ಯಕ್ತಿಯ ಕೊನೆಯ ಅವಸ್ಥೆ ಎನ್ನುವಂಥದ್ದು ಅದು ನಿತ್ಯ ನಾಶಕ್ಕೆ ಒಯ್ಯುವಂಥದ್ದು, ಅರ್ಥಾತ್ ನರಕಕ್ಕೆ ಒಯ್ಯುವಂಥದ್ದು. ಪ್ರಿಯ ಸಹೋದರ ಸಹೋದರಿಯರೇ, ಯಾರಾದರೂ ನಮ್ಮ ಬಗ್ಗೆ ಮಾತನಾಡಿದರೆ ನಮಗೆ ಕೋಪ ಬರುತ್ತೆ. ಯಾರಾದರೂ ನಮ್ಮ ವಿಚಾರದಲ್ಲಿ ಏನಾದರೂ ತಪ್ಪುಗಳನ್ನು ಕಂಡು ಹಿಡಿದು ಹೇಳಿದರೆ ಅದನ್ನು ಅಂಗೀಕರಿಸಿ ಅದನ್ನು ತಿದ್ದುಕೊಳ್ಳಲು ಪ್ರಯತ್ನ ಮಾಡಿದರೆ ದೇವರ ಸಾನ್ನಿಧ್ಯಕ್ಕೆ ನಾವು ನಡೆಸಲು
ನಾವು ಬಹುತೇಕ ವ್ಯಕ್ತಿಗಳು ಮಾಡುವ ಕೆಲಸ ನಮ್ಮ ಅಂತರಂಗದಲ್ಲಿ ನಡೆಯುವ ಅಥವಾ ನಮ್ಮ ಜೀವನವನ್ನು ನೋಡುವಂಥ ವ್ಯಕ್ತಿಗಳು ನಮಗೇನಾದರೂ ತಿದ್ದುಪಡಿ ಹೇಳಲಿಕ್ಕೆ, ಏನಾದರೂ ತಿದ್ದುಕೊಳ್ಳಿ ಎಂಬುದಾಗಿ ಹೇಳಿದರೆ, ಏನಾದರೂ ಕರೆಕ್ಷನ್ಸ್ ನಮಗೆ ಹೇಳಿದರೆ ನಾವು ಅದನ್ನು ಅಂಗೀಕರಿಸುವುದಿಲ್ಲ. ಕೂಡಲೇ ರಿಯಾಕ್ಷನ್ ತೋರಿಸ್ತೇವೆ, ಸಿಟ್ಟು ಮಾಡ್ತೇವೆ ಮತ್ತು ಬೈತೇವೆ. ಹೌದಪ್ಪ, ನಾನು ಹಾಗೆ, ನೀನು ಸಂತ ಸ್ವರ್ಗದಿಂದ ನೇರವಾಗಿ ಇಳಿದುಬಿಡ್ತೀಯ ಅಂತ ಹೇಳಿಬಿಟ್ಟು ನಾವು ಮಾತನಾಡ್ತೇವೆ. ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಂದು. ಎರಡನೇದು, ಯಾವ ವ್ಯಕ್ತಿಗೆ ಇತರರು ಹೇಳುವಂಥ ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ಹೇಳುವಾಗ ಅದನ್ನು ಅಂಗೀಕರಿಸಲು ಸಾಧ್ಯವಿಲ್ಲವೋ ಆ ವ್ಯಕ್ತಿಯಲ್ಲಿ ಇರುವಂಥ ಬಹಳ ಪ್ರಮುಖವಾದ ಬಂಧನ ಅದಾಗಿದೆ ಅಹಂಕಾರ. ಅಹಂಕಾರ ಇದ್ರೆ ನಾವು ನಮ್ಮದೇ ಆಗಬೇಕು, ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ ರೀತಿಯೇ ನೀನು ನಡಿಬೇಕು, ನಾನು ಎದ್ದೇಳೋದ್ರೆ ನೀನು ಎದ್ದೇಳಬೇಕು, ನಾನು ಕೂತ್ಕೋ ಅಂದರೆ ನೀನು ಕೂತ್ಕೋಬೇಕು, ನಾನು ಕಾಗೆ ಬೆಳಗಿದೆಯಪ್ಪ ಅಂದರು ಸ್ವಾಮಿ ನೀನು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಬೇಕು. ಸ್ವಲ್ಪ ಆಚೀಚೆ ಆದರೆ ಪ್ರಳಯ ಮನೆಯಲ್ಲಿ ಉಂಟಾಗ್ತದೆ. ಪ್ರಿಯರೇ, ಈ ಸ್ವಭಾವ ನಮಗಿದ್ದಲ್ಲಿ ನಮ್ಮ ನಿಯಂತ್ರಿಸುವುದು ಯಾರು? ಕೇಳಿಸಿಲ್ಲ? ಪೈಶಾಚಿಕ ಶಕ್ತಿ. ನಮ್ಮ ನಿಯಂತ್ರಿಸುವುದು ಪಿಶಾಚಿ ಶಕ್ತಿ. ಹಾಗಾಗಿ ಬಹಳ ಪ್ರಮುಖವಾದ ವಿಚಾರ ನೋಡಿ, ಧ್ಯಾನಗಳಲ್ಲಿ ನಾವು ಬರುವಾಗಲೇ, ದೇವರ ವಾಕ್ಯವನ್ನು ಕೇಳುವಾಗಲೇ ನೋಡಿ, ದೇವರ ವಾಕ್ಯ ಕನ್ನಡಿಯಿಂದಾಗಿ, ಹೀಗೆ ನಾವು ಕನ್ನಡಿ ಮುಂದೆ ನಿಂತರೆ ನಮ್ಮ ಅಂಗಾಂಗಗಳು ಕಾಣುತ್ತೆ, ಎಲ್ಲಿ ಸರಿ ಎಲ್ಲಿ ತಪ್ಪು, ಎಲ್ಲಿ ಏನಾಗಿದೆ, ನಮ್ಮ ಕೂದಲು ಬಾಚಿರೋದು ಸರಿ ಇದೆಯಾ, ನಮ್ಮ ಬಟ್ಟೆ ಹಾಕಿರೋದು ಸರಿ ಇದೆಯಾ, ಎಲ್ಲ ನಮಗೆ ಗೊತ್ತಾಗುವುದು ಕನ್ನಡಿ ಮುಂದೆ ನಿಂತಾಗ. ಹಾಗೆ ದೈವ ವಚನವನ್ನು ಓದುವಾಗ, ದೈವ ವಚನವನ್ನು ಧ್ಯಾನಿಸುವಾಗ, ದೈವ ವಚನವೆಂಬುದು ಮನುಷ್ಯನಿಗೆ ಕನ್ನಡಿ ಇದ್ದ ಹಾಗೆ ಆ ವಾಕ್ಯದ ಬೆಳಕಿನಲ್ಲಿ ನಮ್ಮ ಎಲ್ಲ ನ್ಯೂನ್ಯತೆಗಳು ಕಾಣುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಬಲಹೀನತೆಗಳನ್ನು ಕಾಣುವಾಗ ನಾವು ಅದನ್ನು ಅಂಗೀಕರಿಸಬೇಕು, ಅದನ್ನು ಅಂಗೀಕರಿಸಬೇಕು. ಬೇರೆ ಪವಿತ್ರಾತ್ಮರ ಬಹಳ ಪ್ರಮುಖವಾದ ಕಾರ್ಯ ಏನು? ಬಹಳ ಪ್ರಮುಖವಾದ ಕಾರ್ಯ ಏನಂದ್ರೆ, ನಾವು ಹೇಗಿದ್ದೇವೋ ಹಾಗೆ ಪವಿತ್ರಾತ್ಮರು ಎತ್ತಿ ತೋರಿಸುತ್ತಾರೆ. ಪವಿತ್ರಾತ್ಮರು ನಮ್ಮ ಅಂತರಂಗವನ್ನು ಕಾಣುವ ದೇವರು. ಹಾಗಾಗಿ ನಮ್ಮ ಬಲಹೀನತೆಗಳೇನಿದ್ದಾವೆ, ನಮ್ಮ ಗುಪ್ತ ಅಪರಾಧಗಳೇನಿದ್ದಾವೆ, ನಮ್ಮ ಮುಚ್ಚು ಮರೆಗಳೇನಿದ್ದಾವೆ, ಅದೆಲ್ಲವನ್ನ ಹೊರತೆಗೆದು ತೋರಿಸುತ್ತಾರೆ. ನೋಡಪ್ಪ, ನಿನ್ನ ವಿಷಯ ಇದು, ನೀನು ಹೀಗೆ, ನಿನ್ನ ವ್ಯಕ್ತಿತ್ವ ಇರುವುದು ಹೀಗೆ. ಅದನ್ನು ತೋರಿಸುವಾಗ ನಾವು ದೇವರನ್ನು ಪ್ರೀತಿಸುವ ಮನುಷ್ಯರಾಗಿದ್ದರೆ ಕಣ್ಣಲ್ಲಿ ನೀರಾಗ್ತದೆ. ದೇವರೇ, ನಾನು ಅಯೋಗ್ಯನು, ನಾನು ಪಾಪಿಯು, ಹಾಗಾಗಿ ನನ್ನ ಈ ಬಲಹೀನತೆಗಳನ್ನು ಒಪ್ಪಿಕೊಳ್ಳುತ್ತೇನೆ. ನನ್ನನ್ನು ತಿದ್ದಿರಿ, ನನ್ನನ್ನು ಸರಿಪಡಿಸಿರಿ, ನನ್ನನ್ನು ಪವಿತ್ರೀಕರಿಸಿರಿ, ನಿಮ್ಮಂತೆಯೇ ನನ್ನನ್ನು ಮಾರ್ಪಡಿಸಿರಿ ಎಂದು ಅಂಗಲಾಚಿ ಪ್ರಾರ್ಥಿಸುತ್ತೇವೆ. ಅಲ್ಲಿ ದೇವರು ನಮ್ಮನ್ನು ನೀತಿವಂತರೆಂದು ಪರಿಗಣಿಸುತ್ತಾರೆ. ಅಲ್ಲಿ ನಮ್ಮ ಪಾಪಗಳನ್ನು ಮನ್ನಿಸುತ್ತಾರೆ. ಪ್ರತ್ಯೇಕವಾಗಿ ದೈವ ಅಭಿಷೇಕದಿಂದ ದೇವರು ನಮ್ಮನ್ನು ತುಂಬಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಪ್ರಿಯರೇ, ನಾವು ವಿವರಿಸುತ್ತಿದ್ದೆ, ಪವಿತ್ರಾತ್ಮರು ನಮ್ಮ ಬಲಹೀನತೆಗಳನ್ನು ಕುರಿತು ಮಾತನಾಡುವಾಗ, ನಮ್ಮ ಅಂತರಂಗವನ್ನು ಕುರಿತು ಪವಿತ್ರಾತ್ಮರು ತೋರಿಸುವಾಗ ನಾವು ಅದರ ಸತ್ಯವನ್ನು ಒಪ್ಪಿಕೊಳ್ಳಬೇಕು, ಅಂಗೀಕರಿಸಬೇಕು. ಹಾಗೆ ದೇವರೇ, ನಿಮ್ಮಂತೆಯೇ ನನ್ನನ್ನು ಮಾರ್ಪಡಿಸಿ ಎಂಬುದಾಗಿ ಕಣ್ಣೀರಿನಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಶುದ್ಧೀಕರಿಸ್ತಾರೆ ಮತ್ತು ದೇವರ ಸಾನ್ನಿಧ್ಯದಿಂದ ನಾವು ತುಂಬಿಕೊಳ್ಳುತ್ತೇವೆ. ಆ ದೈವ ಸಾನ್ನಿಧ್ಯದಿಂದ ತುಂಬಿ ನಮ್ಮೊಳಗಡೆ ಇರುವ ದುರಾತ್ಮನನ್ನ ನಾವು ಆಚೆ ಕಳಿಸಲು, ದೈವ ಕೃಪೆಯಲ್ಲಿಯೂ ದೈವ ಅಭಿಷೇಕದಲ್ಲಿಯೂ ತುಂಬಿಕೊಳ್ಳಲು ಬಹಳ ಉಪಯುಕ್ತವಾದಂಥ ಒಂದು ಮಾರ್ಗ, ಶಕ್ತಿಯುತವಾದ ಒಂದು ಮಾರ್ಗ ಅದಾಗಿದೆ ಉಪವಾಸ ಮತ್ತು ಪ್ರಾರ್ಥನೆ. ಬೇರೆ ಅಡ್ಡೇಟ್ ಬರೋದು ಗುಡ್ಡೇಟ್ ಅಂತೇಳಿ ಉಪವಾಸ ಮಾಡಿದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ನಿರ್ಧಾರ ಅಚಂಚಲವಾಗಿರಬೇಕು. ನೋಡಿ, ಯಾವುದೇ ಕಾರ್ಯವನ್ನು ಮಾಡಲು ಎರಡು ಮಾರ್ಗಗಳಿವೆ. ಒಂದು, ಬೇಕಾಗಿಟ್ಟು ಮಾಡುವಂಥದ್ದು, ಆಲಸ್ಯದಿಂದ ಏನೋ ಮಾಡಬೇಕು ಮಾಡಬೇಕು. ಆದರೆ ಎರಡನೇದು, ಮಾಡುವುದನ್ನು ಕ್ರಿಯಾತ್ಮಕವಾಗಿ ಶ್ರದ್ಧೆಯಿಂದ ಮಾಡುವಂಥ, ಅದರಲ್ಲೂ ದೇವರ ವಿಚಾರಕ್ಕೆ ಬಂದರೆ ಶ್ರದ್ಧೆ ಮತ್ತು ಬಹಳ ಮುಖ್ಯವಾಗಿ ಸಮರ್ಪಣೆಯ ಮನೋಭಾವ. ಯಾಕಾಗಿ ನಾನು ಉಪವಾಸ ಮಾಡ್ತಾ ಇದ್ದೇನೆ? ಉದ್ದೇಶ ಏನು? ಒಮ್ಮೆ ರೈಲು ಗಾಡಿಯಲ್ಲಿ ಎರಡು ವ್ಯಕ್ತಿಗಳು ಪ್ರಯಾಣ ಮಾಡಬೇಕು. ಒಂದು ಕ್ರೈಸ್ತ ವಿಶ್ವಾಸಿ, ಇನ್ನೊಬ್ಬ ಪಿಶಾಚಿಯ ಭಕ್ತ. ಇಬ್ಬರು ಉಪವಾಸ. ಪರಸ್ಪರ ಮಾತಾಡ್ತಾ ಊಟ ಟೈಮ್ ಆಯಿತು. ಏನು ಊಟ ಮಾಡಲ್ವಾ? ಇಲ್ಲ, ನಾನು ಉಪವಾಸ. ನೀನು? ನಾನು ಉಪವಾಸ. ಪಿಶಾಚಿಯನ್ನು ಅನುಸರಿಸುವ ವ್ಯಕ್ತಿ ದೈವ ಮನುಷ್ಯನಂತ ಕೇಳಿದ, ನೀನು ಉಪವಾಸ ಮಾಡ್ತಾ ಇದೀಯ? ಎರಡು ಉದ್ದೇಶಗಳಿಗಾಗಿ. ಒಂದು, ದೇವರ ಕೃಪೆಯಿಂದ ನಾನು ತುಂಬಿಕೊಳ್ಳಬೇಕು. ನಾನು ಸಂಧಿಸುವ ವ್ಯಕ್ತಿಗಳಿಗೆ ಯೇಸುವಿನ ಶುಭ ಸಮಾಚಾರವನ್ನು ಮುಟ್ಟಿಸಬೇಕು. ಮಾತ್ರವಲ್ಲ, ಪಿಶಾಚಿಯ ಬಂಧನದಲ್ಲಿರುವ ಆತ್ಮಗಳನ್ನು ಬಿಡಿಸಿ ದೇವರಿಗೆ ನಾನು ಕಾಣಿಕೆಯಾಗಿ ಕೊಡಬೇಕು. ಅದಕ್ಕಾಗಿ ಉಪವಾಸ ಮಾಡುತ್ತೇನೆ. ಈಗ ಈ ವ್ಯಕ್ತಿ ಪ್ರಶ್ನೆ ಕೇಳ್ತಾರೆ, ನೀನು ಯಾಕೆ ಉಪವಾಸ ಮಾಡ್ತಾ ಇದೀಯಾ? ಈ ದೈವ ರಾಜ್ಯದಲ್ಲಿ ಉಪವಾಸ ಮಾಡ್ತಾ ಇದೆಯಲ್ಲ, ನಿನಗೆ ವಿರುದ್ಧ. ಪಿಶಾಚಿ ಪ್ರಬಲವಾಗಬೇಕು, ಪಿಶಾಚಿ ಶಕ್ತಿ ತುಂಬಬೇಕು. ಹಾಗಾಗಿ ಲೋಕದಲ್ಲಿರುವ ಎಲ್ಲ ಮನುಷ್ಯರು ಪಿಶಾಚಿಯನ್ನು ಆರಾಧನೆ ಮಾಡ್ತಾರೆ. ಅದಕ್ಕೆ ನಾನು ಉಪವಾಸ ಮಾಡ್ತೀನಿ. ನೋಡಿ, ಅಂಧಕಾರ ಶಕ್ತಿ ತಮಾಷೆ ಇಲ್ಲ, ಇವತ್ತು ಲೋಕದಲ್ಲಿ ಉಂಟ. ಕೆಲವೊಂದು ವಿಚಾರಗಳನ್ನು, ಸೂಕ್ಷ್ಮವಾದ ವಿಚಾರಗಳನ್ನ ಇವತ್ತಿನ ಪ್ರಪಂಚದಲ್ಲಿ ಪ್ರಬಲವಾದ ವಿಷಯಗಳುಂಟ. ನಾನು ಹೇಳಿದ ಖಾಲಿ ಬೆರೆಸಿದ್ದ ಎಷ್ಟು ಮಟ್ಟಿಗೆ ಪೈಶಾಚಿಕ ಶಕ್ತಿ ಇವತ್ತು ಲೋಕದಲ್ಲಿ ತುಂಬಿದೆ ಅಂದ್ರೆ ಹೇಳುವುದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಪ್ರಚಂಡವಾಗಿ ನಿಂತಿದೆ, ನಡೀತಾ ಇದೆ. ಪ್ರಿಯರೇ, ಈ ಮಧ್ಯದಲ್ಲಿ ದೈವ ಮಕ್ಕಳು ಬಹಳ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಜೀವಿಸುವಂತ ಈ ಒಂದು ಪರಿಸ್ಥಿತಿಯಲ್ಲಿ ವಿಶ್ವಾಸಕ್ಕೋಸ್ಕರ ಕಷ್ಟದಲ್ಲಿ ಜೀವಿಸುತ್ತಿರುವಂತಹ ಗುಂಪು ಒಂದು ಕಡೆ ಆದರೆ, ಮಾರಣ ಹೋಮಕ್ಕೆ ಬಲಿಯಾದವರು, ಯವನಸ್ಥ ಹೆಣ್ಮಕ್ಕಳು ಅವರನ್ನು ಅನ್ಯಾಯವಾಗಿ ಎತ್ಕೊಂಡೋಗಿ ಮಾನಭಂಗ ಮಾಡಿ ಬೇಕಾದ ಬೇಡವಾದ ಕ್ರಿಯೆಗಳನ್ನು ಮಾಡಿ ವಿಶ್ವಾಸಕ್ಕೋಸ್ಕರ, ಯೇಸುವಿಗೋಸ್ಕರ ಕಷ್ಟಪಡುತ್ತಿರುವಂತಹ ವಿಚಿತ್ರವಾದ ಕಾರ್ಯಗಳು ನಮ್ಮ ಕಣ್ಣೆದುರುಗಡೆ ಉಂಟ. ಒಪ್ಪತ್ತಿನ ಊಟವಿಲ್ಲ, ಹಾಕಲಿಕ್ಕೆ ವಸ್ತ್ರಗಳಿಲ್ಲ, ತಲೆಯಿಡಲಿಕ್ಕೆ ಸ್ಥಳವಿಲ್ಲ, ಕಾಡು ಮೇಡುಗಳಲ್ಲಿ ಪ್ರಾಣ ಭಯದಿಂದ ತಪ್ಪಿಸಿಕೊಂಡ ಅಲೆದಾಡುತ್ತಿರುವಂತ ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಭೂಲೋಕದಲ್ಲಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಕೂಡ ಮತ್ತು ಹಲವಾರು ಕಡೆಗಳಲ್ಲಿ ಚಿತ್ರ ಹಿಂಸೆಗಳನ್ನು ಅನುಭವಿಸುವಂತ ವಿಶ್ವಾಸಿಗಳಿದ್ದಾರೆ. ನಾವು ದಕ್ಷಿಣ ಭಾರತದವರು ತುಂಬಾ
ದೇವರು ನಮ್ಮನ್ನು ಬಹಳ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಹಾಗಾಗಿ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಒಳ್ಳೆಯ ಮನೆಯಲ್ಲಿ ಆರಾಮಾಗಿ ಮಲಗಿ ಒಂದು ರೀತಿಯಲ್ಲಿ ಉತ್ತಮವಾದ ಒಂದು ಜೀವನವನ್ನು ನಾವು ಜೀವಿಸ್ತಾ ಇದ್ದೇವೆ. ಅರ್ಥಾತ್ ನಿದ್ರೆಯಲ್ಲಿದ್ದೇವೆ ಅಂದರೆ ತಪ್ಪಾಗಲ್ಲ. ನಮ್ಮ ಜೀವನ ಒಂಚೂರು ನೋಡ್ರಿ, ಯಾವುದು ಕಡಿಮೆ ಯಾವುದಕ್ಕೂ ಕಡಿಮೆ ಇಲ್ಲ. ನಲವತ್ತು ದಿನ ರುಚಿಕರವಾದ ಪದಾರ್ಥಗಳನ್ನು ತಿರಸ್ಕರಿಸಿ ಪ್ರಭುವಿನ ಅಭಿಷೇಕದಲ್ಲಿ ಬೆಳೆಯಬೇಕೆಂಬುದಾಗಿ ಆಸಕ್ತಿ ಇದ್ದು ಹೋರಾಟ ಮಾಡುವವರು, ನನ್ನೊಳಗಡೆ ಇರುವ ಪೈಶಾಚಿಕ ಶಕ್ತಿಗಳು ಮುರಿಯಲ್ಪಡಬೇಕು, ನನ್ನೊಳಗಡೆ ಇರುವ ಬಂಧನಗಳು ಮುರಿಯಲ್ಪಡಬೇಕು. ಹಾಗೂ ನಮ್ಮ ಮೇಲೆ ನಮಗೆ ಕೆಲವೊಮ್ಮೆ ಬೇಜಾರಾಗ್ತದೆ. ಏನಂದ್ರೆ ನಾವು ಇನ್ನ ಕಳೆದ ವರ್ಷ 5 ವರ್ಷದಿಂದ ಎಲ್ಲಿದ್ವೋ ಅಲ್ಲೇ ಇದ್ದೀವಿ, ಒಂಚೂರು ಮುಂದೆನೂ ಜಂಪ್ ಆಗಲಿಲ್ಲ, ಅಭಿಷೇಕದಲ್ಲಿ ಮೇಲೆ ಬರಲಿಲ್ಲ, ಕೃಪೆಯಲ್ಲಿ ಮೇಲೆ ಬರಲಿಲ್ಲ, ಎಲ್ಲಿದೆಯೋ ಅಲ್ಲೇ ಇದ್ದೀವಿ. ಬೇಸರಪಟ್ಟು ದೇವರಲ್ಲಿ ಹೋರಾಡುವ ದೇವ ಮಕ್ಕಳು, ಅಪ್ಪ ನಾನು ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ, ನಾನಿನ್ನೂ ಬೆಳೀಲಿಲ್ಲ, ನಾನಿನ್ನೂ ಮೇಲೆ ಬರಲಿಲ್ಲ, ಇನ್ನೂ ಕೃಪೆಯಲ್ಲಿ ತುಂಬಿಕೊಳ್ಳಿಲ್ಲ, ಅಭಿಷೇಕದಲ್ಲಿ ತುಂಬಲಿಲ್ಲ, ಹಾಗಾಗಿ ನನಗೆ ಸಾಧು ನಿನ್ನ ಕೃಪೆ ಬೇಕು, ನಿನ್ನ ಅಭಿಷೇಕ ಬೇಕು, ಹಾಗೆ ನಾನು ಅಭಿಷೇಕದಲ್ಲಿ ಎತ್ತಲ್ಪಡಬೇಕು, ನನ್ನ ಮೇಲೆ ಕರುಣೆ ತೋರಿರುವುದಾಗಿ ಪ್ರಾರ್ಥನೆಯಲ್ಲಿ ಹೋರಾಟ ಮಾಡಿ ರುಚಿಕರವಾದ ಪದಾರ್ಥಗಳನ್ನು ಬದಿಗೊತ್ತಿ ಶರೀರವನ್ನು ದಂಡಿಸಿ ಮುಂದೆ ಹೋಗುವಂತ ದೈವ. ಏನ್ ಮಾಡಿದ್ರು ಅದು 0 ಕಿಲೋಮೀಟರ್ ಸ್ಪೀಡ್ ಹಂಗೆ ನಾವು ಒಂದು ಲೆಕ್ಕದಲ್ಲಿ ಈ ಎಣ್ಣೆ ಇದ್ದಂಗೆ. ಪ್ರಿಯ ಸಹೋದರ ಸಹೋದರಿಯರು, ಆದ್ದರಿಂದಲೇ ಯಾಕೆ ಅಂಧಕಾರ ಶಕ್ತಿ ನಮ್ಮನ್ನು ಆಳುತ್ತದೆ? ಯಾಕೆ ಅಂಧಕಾರ ಶಕ್ತಿ ನಮ್ಮನ್ನು ಆಳುತ್ತದೆ? ಯಾಕೆ ಬಂಧನಗಳಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಈ ಲೋಕವನ್ನ ಇನ್ನೂ ಪ್ರೀತಿ ಮಾಡ್ತಾ ಇದ್ದೀವಿ, ಬಿಡ್ಲಿಲ್ಲ. ಶರೀರಕ್ಕೆ ಸುಖವನ್ನು ನೀಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದೇಳೋಕ್ಕೆ ಬೇಡ, ಪ್ರಾರ್ಥನೆ ಮಾಡಲಿಕ್ಕೆ ಬೇಡ, ದೈವ ವಚನವನ್ನು ಧ್ಯಾನ ಮಾಡಲಿಕ್ಕೆ ಬೇಡ. ಎಲ್ಲದಕ್ಕೂ ನಮಗೆ ಹಿಂದೆಗಡೆಗೆ ಒಂದು ಪುಷ್ ಮಾಡಬೇಕು. ಈ ಎತ್ತಿನ ಗಾಡಿ ಹೊಡೆಯೋರಿಗೆ ನೋಡಿರ್ಬೇಕು, ನಮ್ಮ ಕಡೆ ಆ ಸಣ್ಣವರಿದ್ದಾಗ ಎತ್ತಿನ ಗಾಡಿ ಹೊಡೆಯೋರು, ಎತ್ತು ಚುರುಕಾಗಲಿಲ್ಲ ಅಂದರೆ ಅದ್ರ ಹಿಂದೆಗಡೆಯಿಂದ ಕಾಲ ಇಡೋದು ಸ್ಪೀಡು. ಹಂಗೆ ಎಲ್ಲದಕ್ಕೂ ನಮ್ಮ ಹಿಂದೆ ಇದ್ದು ಯಾರಾದ್ರೂ ಹಿಂದಬೇಕು. ನಮ್ಮ ಈಗ ಹಿಂದಿದ್ರು ಕೂಡ ಮಾಡಕ್ಕೆ ಕೆಲಸ ಇಲ್ಲ ಅಂತೇಳಿ ಮುಖಾಂತರ ಮಾಡ್ಕೊಂಡು ಅವ್ರ ಮೇಲೆ ಒಂಥರ ಕೆಕ್ಕರ್ಸ್ಕೊಂಡು ನೋಡಿ ಅಂತ ಒಂದು ಮೂಗಿ ತಿರುಗಿಸಿ ಆಮೇಲೆ ಕೆಲಸ ಮಾಡೋದು ಬಹಳ ಪ್ರಮುಖವಾದ ವಿಚಾರ. ಒಲವಿನ ಸಹೋದರ ಸಹೋದರಿಯರ, ಅದರಿಂದಲೇ ಯೇಸು ಸ್ವಾಮಿ ಒಂದು ಪೈಶಾಚಿಕ ಶಕ್ತಿಯನ್ನು ಬಿಡುಗಡೆಗೊಳಿಸುವಾಗ ಶಿಷ್ಯರನ್ನು ಕೇಳ್ತಾರೆ, ಇದು ನಮ್ಗೆ ಯಾಕೆ ಆಗಲಿಲ್ಲ? ಒಂದು, ನಿಮ್ಮ ಅವಿಶ್ವಾಸ. 2, ಆತ್ಮೀಕವಾದ ಬಲ ಇಲ್ಲದೆ ಇರುವಂತ ವ್ಯಕ್ತಿ ಇದನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ದೈವ ಮಕ್ಕಳ ಜೀವನವನ್ನ ನೀವು ತಗೊಳ್ಳಿ, ಎಲ್ಲಿ ಹೋರಾಟ ಇಲ್ಲ ನಮಗೆ. ನೀವು ಶಾಲೆಗೆ ಹೋದ್ರೆ ಒಳ್ಳೆ ಮಕ್ಕಳು ಕೂತ್ಕೊಂಡ್ರೆ ಕಿವಿ ಹಿಡಿಯೋನೊಬ್ಬ, ಹಿಂದ್ಗಡೆಯಿಂದ ಎಳೆಯೋನೊಬ್ಬ, ಹಿಂದ್ಗಡೆಯಿಂದ ಪೆನ್ಸಿಲನ್ನು ಚುಚ್ಚೋನೊಬ್ಬ, ಜಾಬಿಟ್ರಿ ಕದಿಯೋನೊಬ್ಬ, ಪೆನ್ಸಿಲ್ ಕದಿಯೋನೊಬ್ಬ. ಎಷ್ಟು ಪಿಶಾಚಿ ಇದ್ದಾರೆ ಪಾಪ ಇವನೊಬ್ಬನೇ. ಎಲ್ಲಿಂದ ಬರಬೇಕು ಟ್ರೈನಿಂಗ್? ಮನೆ ಬಿಡುವ ಮುಂಚೆ 91ನೇ ಕೀರ್ತನೆ ಹೇಳಿ, ಯಾರು ಪೆನ್ಸಿಲ್ ಕದೀತಾರೆ, ಯಾರು ಮಕ್ಕಳು ಕೂತ್ಕೋತಾರೆ, ಯಾರು ತಿಂಡಿ ಮಾಡ್ತಾರೆ, ದೇವರೇ ಅವರೆಲ್ಲರ ಮೇಲೆ ಪವಿತ್ರಾತ್ಮನ ಕೃಪೆ ಇಳಿಲಿ ಅಂತೇಳಿ ನಮ್ಮ ಮಕ್ಕಳು ಪ್ರಾರ್ಥಿಸಿ ಅಭಿಷೇಕದಲ್ಲಿ ಬಂದ್ರೆ
ಅವರನ್ನು ಮುಟ್ಟಕ್ಕೆ ಒಂದು ಶಕ್ತಿಗೂ ಸಾಧ್ಯವಿಲ್ಲ. ಕಳ್ಳರು ಒಳ್ಳೆಯವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಮಟ್ಟಕ್ಕೆ ನಾವು ತಯಾರು ಮಾಡಲಿಲ್ಲ ಕಣ್ರಿ. ಆ ಮಟ್ಟಕ್ಕೆ ನಾವು ತಯಾರು ಮಾಡಲಿಲ್ಲ ಕಣ್ರಿ. ಬಹಳ ಗೊತ್ತಿರೋ ಒಂದು ವಿಷಯ, ಕಾಲೇಜ್ ಹೋಗ್ರಿ ಅದು ಇದೆ, ಟೀಚರ್ ಕೆಲಸ ಮಾಡ್ತಾರೆ ಪಾಪ, ಅವ್ರು ತಗೊಳ್ಳಿ 4-5 ಜನ ಟೀಚರ್ಸ್ ತಗೊಂಡು ಒಬ್ಬ ಟೀಚರ್ ಮೇಲೆ ಇಲ್ಲದ ಆಲಯಗಳು ಬಿಟ್ಟು ಇಲ್ಲದೆ ಇರೋ ಎಲ್ಲ ಮೂವಿಗಳನ್ನು ಕೂರಿಸಿ ಅವ್ರನ್ನ ಚೆನ್ನಾಗಿ ಮಾಡಿಸ್ತಾರೆ. ಇವ್ರೇನು ಮಾಡೋದು, ನಾನು ರಿಸೈನ್ ಮಾಡ್ತೀನಿ, ಅಥವಾ ನಾನು ಸ್ಕೂಲ್ ಬಿಟ್ಬಿಡ್ತೀನಿ, ಕೆಲಸ ಬಿಟ್ಬಿಡ್ತೀನಿ, ಅಲ್ಲ ಸ್ವಲ್ಪ ಲಂಚ ಕೊಟ್ಟು ಯಾವುದಾದ್ರು ಒಳ್ಳೆ ಸ್ಕೂಲಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಸರ್. ಅಲ್ಲೂ ಅಷ್ಟೇ, ಓದಾ ಪಿಶಾಚಂದ್ರೆ ಬಂದೇ ಗವಾಕ್ಷಿ, ಇಲ್ಲಿ ಇಬ್ಬರು ಇದ್ರಲ್ಲಿ 4 ಜನ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರು, ಒಂದು ನಮ್ಮೊಳಗಡೆ ನೆಲೆಸಿರುವ ಬಲಹೀನತೆಗಳನ್ನು ನಾವು ಗೆಲ್ಲಬೇಕಾದ್ರೆ ದೈವ ಶಕ್ತಿ ನಮಗೆ ಸರ್ವಸ್ವಾಗಬೇಕು. ದೈವ ಶಕ್ತಿಯು ನಮಗೆ ಬೆಂಬಲವಾಗಿ ನಿಲ್ಲಬೇಕು. ದೈವ ಶಕ್ತಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಲ್ಲ ಅಂದ್ರೆ ನಾವು ಒಂಟಿ. ಪ್ರಿಯರೇ, ಗಂಡ ಪ್ರೀತಿ ಮಾಡಲಿಲ್ಲ, ಹೆಂಡತಿ ಪ್ರೀತಿ ಮಾಡಿಲ್ಲ, ಮಕ್ಕಳ ಪ್ರೀತಿ ಮಾಡಿಲ್ಲ, ತಾಯಿ ತಂದೆ ಪ್ರೀತಿ ಮಾಡಿಲ್ಲ, ಅಲ್ಲ, ಅದೆಲ್ಲ ಒಂಟಿ. ಲೋಕದಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ ಅಂದ್ರು ಪ್ರಪಂಚವನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರು ದಿನದ 24 ಗಂಟೆ ನಿಮ್ಮ ಹೃದಯದಲ್ಲಿ ಅವರ ಸಾನ್ನಿಧ್ಯವನ್ನು ತುಂಬಿಸಿ ನೀವೆಲ್ಲ ಸಂದರ್ಭಗಳಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ನಮ್ಮ ಜೊತೆಯಲ್ಲಿದ್ದರೆ ನಾವೆಂದಿಗೂ ಒಂಟಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ನಮಗೆ ಸಿಗರೇಟ್ ಸೇದಬೇಕು ಅನ್ಸತ್ತೆ? ಯಾಕೆ ನಮಗೆ ಸಿನಿಮಾ ನೋಡಬೇಕು ಅನ್ಸತ್ತೆ? ಯಾಕೆ ನಮಗೆ ಇನ್ನೆಲ್ಲರೂ ತಿರುಗಾಡಕ್ಕೆ ಹೋಗ್ಬೇಕು ಅನ್ಸತ್ತೆ? ಯಾಕೆ ನಮಗೆ ಬೇಜಾರಾಗುತ್ತೆ? ಅದಕ್ಕಿರೋ ಕಾರಣ ಒಂದೇ, ನಾನು ಒಂಟಿ. ಒಂಟಿ ಅನ್ನೋ ಭಾವನೆ ಎಲ್ಲಿ ಬಂತು? ಯಾರು ನನ್ನನ್ನು ಪ್ರೀತಿ ಮಾಡಲಿಕ್ಕೆ ಅಪಾಯಿಂಟ್ ಆಗಿದ್ದಾರೆ, ಅದು ತಾಯಿ ತಂದೆ ಇರಲಿ, ಅದು ಗಂಡ ಹೆಂಡತಿ ಇರಲಿ, ಅದು ಬಂಧು ಬಳಗ ಇರಲಿ, ಸ್ನೇಹಿತರಿರಲಿ, ಯಾರೂ ಇರಲಿ, ಈ ಭೂಮಿಯಲ್ಲಿ ಒಂದು ಮನುಷ್ಯನನ್ನು ಪ್ರೀತಿ ಮಾಡುವುದಕ್ಕೆ ಒಂದದಾಗಿ ದೇವರಿದ್ದಾರೆ, ಎರಡನೇದಾಗಿ ಮನುಷ್ಯರನ್ನು ಪ್ರೀತಿ ಮಾಡಲಿಕ್ಕೆ ಕೆಲವು ಮನುಷ್ಯರನ್ನು ದೇವರು ಅಪಾಯಿಂಟ್ ಮಾಡಿದ್ದಾರೆ. ಅನೇಕ ಮನುಷ್ಯರ ಮಡಿಲಿನಲ್ಲಿ ನಾವಿದ್ದೇವೆ. ಹೆಂಡತಿಯ ಮಡಿಲಿನಲ್ಲಿ, ತಾಯಿ ತಂದೆಯ ಮಡಿಲಿನಲ್ಲಿ, ನಮ್ಮ ಬಂಧು ಮಿತ್ರರ ಮಡಿಲಿನಲ್ಲಿ ನಾವಿದ್ದೇವೆ. ಯಾರು ದೇವರ ಪ್ರೀತಿಯಿಂದ ತುಂಬಿದ್ದಾರೆ ಅವರು ಮಾತ್ರವೇ ನಮ್ಮನ್ನು ಅರ್ಥ ಮಾಡಿ, ನಮ್ಮನ್ನು ಬೆಳೆಸಿ, ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮನ್ನು ಪ್ರೀತಿ ಮಾಡಲು ಸಾಧ್ಯ. ಅಲ್ದಿದ್ರೆ ನಮ್ಮನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಪ್ರೀತಿ ಮಾಡೋ ಜಾಗದಲ್ಲಿ ಸಿಕ್ಕದವರೆಲ್ಲ ಕಿಕ್ಕೆಯ. ಫುಟ್ಬಾಲ್ ನೋಡಿದ್ರಲ್ಲ ನೀವು, ಒಬ್ಬನಿಂದ ಅವನು ಕಿತ್ಕೊಂಡು ಇನ್ನೊಬ್ಬನಿಂದ ಇವನು ಕಿತ್ಕೊಂಡು ಆ ಕಡೆ ಈ ಕಡೆ ಸರ್ಕಸ್ ಮಾಡಿ ಒಂದು ಒದ್ದ ಫೀಲ್ಡ್ ಬಿಟ್ಟು ಆಚೆ ಹೋಗ್ಬೇಕು. ಹಂಗೆಯ ನಮ್ಮ ಕಥೆಯು. ಹಿಂಗಾಗಿ ನಮಗೆ ಬೇಸರ ಬರ್ತದೆ, ದುಃಖ ಬರ್ತದೆ, ವೇದನೆ ಬರ್ತದೆ. ಮನಸ್ಸಿಗೆ ನನ್ಗೆ ಯಾರೂ ಇಲ್ಲ, ನನ್ನ ಯಾರೂ ಪ್ರೀತಿ ಮಾಡಲ್ಲ, ಹಂಗಾಗಿ ದೇವರೇ ಈ ಭೂಮಿಗೆ ಭಾರವಾಗಿ ನೀನು ಯಾಕೆ ನನಗೆ ಸೃಷ್ಟಿ ಮಾಡಿದೆ? ನಾವು ಹುಟ್ಟಿ ಏನು ಪ್ರಯೋಜನ? ಹಿಂಗೆಲ್ಲ ಪ್ರಶ್ನೆ ಆಗ್ತೇವೆ. ಕಾರಣ ಏನು? ದೈವ ಸಾನ್ನಿಧ್ಯದ ಅನುಭವ ನಮಗಿಲ್ಲ. ಆ ದೈವ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವಂಥ ಗೋಜಿಗೆ ನಾವು ಹೋಗಲ್ಲ, ಅದಕ್ಕೆ ಬದಲು ಮನುಷ್ಯರ ಮೇಲೆ ಡಿಪೆಂಡ್ ಆಗ್ತೇವೆ. ಮನುಷ್ಯರಿಂದ ನಕಾರಾತ್ಮಕವಾದ ಭಾವನೆಗಳು ನಮಗೆ ಸಿಗುವಾಗ ಏನಾಗ್ತದೆ? ಬೇಜಾರಾಗ್ತದೆ, ಜೀವಿಸಲಿಕ್ಕೆ ಮನಸ್ಸು ಬರಲ್ಲ, ಬದಲಾಗಿ ಆ ಕಡೆ ಈ ಕಡೆ ಸಂಚರಿಸ್ತೇವೆ. ಪ್ರಿಯರೇ, ಅದು ಚಾಲೆಂಜ್, ನಮಗೊಂದು ಸವಾಲ್. ಲೋಕದಲ್ಲಿ ಯಾರೂ ನನಗೆ ಪ್ರೀತಿ ಮಾಡದಿದ್ರು, ನನಗೆಲ್ಲ ಕಡೆಯಿಂದ ನೋವೇ ಸಿಕ್ಕಿದ್ರು, ಇವರೆಲ್ಲರನ್ನು ಪ್ರೀತಿ ಮಾಡ್ತೀನಿ, ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಇವರೆಲ್ಲರೂ ನನ್ನನ್ನು ತಪ್ಪಿಕೊಳ್ಳಲ್ಲ ಒದ್ರು ಕೂಡ ಇಷ್ಟು ಮಂದಿಯನ್ನು ತಬ್ಬಿಕೊಂಡ ಇಷ್ಟು ಮಂದಿಗಾಗಿ ನಾನು ಮುರಿಯಲ್ಪಡುತ್ತೇನೆ ಎನ್ನುವವ ನಿಜವಾದ ಕ್ರೈಸ್ತ ವಿಶ್ವಾಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಆ ಶಕ್ತಿ ನಮಗೆ ಸಿಗಬೇಕು, ಆ ಕೃಪೆ ನಮಗೆ ಸಿಗಬೇಕು, ಅಭಿಷೇಕ ನಮಗೆ ಸಿಗಬೇಕು. ಅದು ಸಿಗುವ ಏಕಮಾತ್ರ ಜಾಗ ಅದಾಗಿದೆ ದೈವ ವಾಕ್ಯವನ್ನು ಧ್ಯಾನಿಸುವ, ಪ್ರಾರ್ಥಿಸುವ ಮತ್ತು ಉಪವಾಸ ಮಾಡುವುದರ ಮುಖಾಂತರವಾಗಿ ದೇವರ ಅಭಿಷೇಕದಲ್ಲಿ ನಾವು ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಲವಿನ ಸಹೋದರ ಸಹೋದರಿಯರೇ, ನಮ್ಮ ಶರೀರ ಎನ್ನುವಂಥದ್ದು ಬಹಳ ಬಲಹೀನವಾಗಿರುವಂಥದ್ದು. ಈ ಲೋಕದಲ್ಲಿ ನಾವು ಜೀವಿಸುವಾಗ 3 ಪ್ರಮುಖವಾದ ಶತ್ರುಗಳು ನಮಗೆ ಎದುರಾಗುತ್ತಾರೆ.
ಒಂದು ಕ್ರೈಸ್ತ ವಿಶ್ವಾಸಿಯ ಮೊದಲ ಶತ್ರು ಈ ಲೋಕ, ಎರಡನೆಯ ಶತ್ರು ನಮ್ಮದೇ ಆದ ಶರೀರ, ಮೂರನೆಯ ಶತ್ರು ಪಿಶಾಚಿ ಅನ್ನುವಂಥದ್ದು. ಒಂದನೇದಾಗಿ ಲೋಕ. ನೋಡೋಣ, ಯೋಹಾನರು ಬರೆದ ಮೊದಲ ಪತ್ರ 2ನೇ ಅಧ್ಯಾಯ 15ನೇ ವಾಕ್ಯ, 15, 16, 17 3 ವಾಕ್ಯನ ನೋಡೋಣ. ಯಾರಿಗೆ ಬೇಗ ಸಿಗ್ತದೆ ಒಮ್ಮೆ ನೋಡೋಣ. 1 ಯೋಹಾನ ಅಧ್ಯಾಯ 2 ವಾಕ್ಯ 15. 1 ಯೋಹಾನ ಅಧ್ಯಾಯ 2 ವಾಕ್ಯ 15. ಒಂದು ಯೋಹಾನ ಅಧ್ಯಾಯ 2 ವಾಕ್ಯ 15. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರದು. ನೆಕ್ಸ್ಟ್, ಈ ಲೋಕವನ್ನು ಒಲಿದರೆ ಪಿತನಲ್ಲಿ ನಿಮಗೆ ಒಲವಿಲ್ಲವೆಂದಾಯಿತು. ಪಾಯಿಂಟ್ ನಂಬರ್ 1, ಲೋಕಕ್ಕೆ ನೀವು ಒಲಿಬಾರದು. ಏನಪ್ಪ ಲೋಕ ಅಂದ್ರೆ? ಆಡಂಬರ, ಲೋಕದ ಆಡಂಬರ. ನೀವೇನಾದರೂ ದೊಡ್ಡ ಬಜಾರ್ ಕಡೆ, ಮಾಲ್ಗಳ ಕಡೆ, ಅಥವಾ ನಮ್ಮ ಬ್ರಿಗೇಡ್ ರೋಡ್, MG ರೋಡ್ ಅಂಥ ಕಡೆ ನೀವು ಹೋದ್ರೆ ನಿಮ್ಮ ಕಣ್ಣಿಗೆ ಏನೇನು ಬೇಕೋ ಎಲ್ಲ ಫ್ಯಾಷನ್ನು ಸಿಗ್ತದೆ. ಸೊದೋಮ್ ಗೊಮೋರ ಎಲ್ಲಿದೆ ಅಂತೇಳಿ ನೀವು ಹುಡ್ಕೋದು ಬೇಡ, ಬೆಂಗಳೂರು ಮಹಾನಗರವೇ ಸಿಕ್ಬಿಡ್ತದೆ ನಿಮಗೆ. ನೀವು ಹೋಗೋ ಜಾಗದಲ್ಲಿ ಸೊದೋಮ್ ಗೊಮೋರ ಎಲ್ಲಿದೆ ಅಂತೇಳಿ ಎಲ್ಲ ಚಟುವಟಿಕೆಗಳಿದೆ. ಇದೇ ಲೋಕ. ಒಂದು ಸಲ ನಾವೇನಾದರೂ ಇದಕ್ಕೆ ಹೆಜ್ಜೆ ಇಟ್ಟರೆ ನಾವು ನಮ್ಮನ್ನೇ ಮರ್ತು ಬಿಡ್ತೀವಿ. ನಾನು ಯಾರು? ಅಭಿಷೇಕಿಸಲ್ಪಟ್ಟ ದೇವರ ಮಗನು, ದೇವರ ಮಗಳು, ದೀಕ್ಷಾ ಸ್ನಾನವನ್ನು ಹೊಂದಿ, ದೃಢೀಕರಣವನ್ನು ಹೊಂದಿ, ಪವಿತ್ರಾತ್ಮರ ಅರಿವನ್ನು ಪಡೆದು, ಯೇಸು ಕ್ರಿಸ್ತರ ಸೈನಿಕನಾಗಿ ಅಭಿಷೇಕಿಸಲ್ಪಟ್ಟ ದೇವರ ಮಗು. ಯಾವಾಗ ಲೋಕದ ಕಟ್ಟಡಗಳನ್ನು ನೋಡ್ತೀರಿ, ಫ್ಯಾಷನ್ ನೋಡ್ತೀರಿ, ವಸ್ತ್ರಗಳನ್ನು ನೋಡ್ತೀರಿ, ಬೆಲೆ ಬಾಳುವಂಥ ವಸ್ತುಗಳನ್ನು ನೋಡ್ತೀರಿ, ಹಂಗಾಗಿ ಇದ್ರೆ ಹಿಂಗಿರಬೇಕು, ನಾನಿದ್ದೀನಿ ನೋಡು, ಸಂತೋಷ ಇಲ್ಲ. ಅದನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಯಾವ ರೂಟಿಗೆ ಬೇಕಾದರೂ ಸರಿ, ಹಣ ಸಂಪಾದನೆ ಮಾಡಬೇಕು. ನೈತಿಕವಾದ ಮಾರ್ಗವಾದರೂ ಅನೈತಿಕವಾದ ಮಾರ್ಗ ಆದರೂ ಪರವಾಗಿಲ್ಲ, ಒಟ್ಟಾರೆ ಸಂಪಾದನೆ ಮಾಡಬೇಕು. ದೇವರು ಅಂದರೆ, ಸತ್ಯ ಅಂದರೆ, ನ್ಯಾಯ ನೀತಿ ಅಂದರೆ ಹೊಟ್ಟೆ ತುಂಬ್ತದೇನೋ? ಪ್ರಿಯ ಸಹೋದರ ಸಹೋದರಿಯರೇ, ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿಯಬಾರದು. ಈ ಲೋಕವನ್ನ ನೀವು ಒಲಿದರೆ ನಿಮಗೆ ಪಿತನಲ್ಲಿ ಪ್ರೀತಿ ಇಲ್ಲ ಅಂದಾಯಿತು. ದೇವರಲ್ಲಿ ನಮಗೆ ಪ್ರೀತಿ ಇಲ್ಲ. ಅದರಿಂದ ಒಲವಿನ ಸಹೋದರ ಸಹೋದರಿಯರೇ, ದೇವರ ಮಕ್ಕಳು ಎಲ್ಲದರಲ್ಲಿಯೂ ದೇವರ ಸ್ಟ್ಯಾಂಡರ್ಡೇ ಇರಬೇಕು. ನಮಗೆ ನಾವು ಹಾಕುವ ಬಟ್ಟೆಯಲ್ಲಿ, ಮಾತಾಡುವ ಮಾತಿನಲ್ಲಿ, ನೋಡುವ ಕಾರ್ಯಗಳಲ್ಲಿ, ಓದುವ ಕಾರ್ಯಗಳಲ್ಲಿ, ವ್ಯವಹರಿಸುವ ಕಾರ್ಯಗಳಲ್ಲಿ ಎಲ್ಲಿಯೂ ದೈವಿಕವಾದ ಮಾರ್ಗದಲ್ಲಿ ನಾವು ನಡಿಬೇಕು. ಇದಕ್ಕೆ ಬಲ ಯಾವುದು? ನಾನು ಯಾರು ಅಂತೇಳಿ ಎಚ್ಚರಿಸುವಂಥ ಪರಿಶುದ್ಧಾತ್ಮರು ನನ್ನಲ್ಲಿ ಪ್ರಬಲವಾಗಿ ಜೀವಿಸಬೇಕಾದ್ರೆ, ನನ್ನಲ್ಲಿ ಪ್ರಬಲವಾಗಿ ದೇವರ ಒಂದು ವಾಣಿ ನನ್ನ ಆತ್ಮದಲ್ಲಿ ನಾನು ಕೇಳಬೇಕಾದ್ರೆ ನಾನು ಹೆಂಗಿರ್ಬೇಕು? ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟ್ ಅಂತೇಳಿ ಜೀವನ ಮಾಡಿದ್ರೆ ದೈವವಾಣಿ ಕೇಳ್ತದೆಯೋ? ಹೌದೇ? ಮಾತಾಡಲ್ವೇ? ದೈವವಾಣಿ ಕೇಳ್ತದೆಯಾ? ಇಲ್ಲ, ಕೇಳೋದು ಪಿಶಾಚಿ ವಾಣಿಯ. ಕಷ್ಟಪಡಬೇಡ, ಏನು ಕಷ್ಟಪಡಬೇಡ. ಪಿಶಾಚಿ ನಿರಂತರವಾಗಿ ಮಾತಾಡತ್ತೆ, ಅದರ ವಾಣಿ ನಾವು ಕೇಳಕ್ಕ ಸಾಧ್ಯ. ಸುಮ್ಮನೆ ಹಾಕಿದೆಯೋ ಸಿನಿಮಾ ಥಿಯೇಟ್ರಿಗೆ ಬಾ, ಸುಮ್ಮನೆ ಹಾಕಿದೆಯೋ ಸ್ವಲ್ಪ ಆ ಕಡೆ ಬಾ, ಸ್ವಲ್ಪ ಈ ಕಡೆ ಬಾ, ಸ್ವಲ್ಪ ಬಾಟ್ಲಿನೂ ನೋಡ, ಹಂಗೆ ಇದ್ರೆ ಸಾಕಾ? ನೀನೇನು ಗಾಂಧಿ ಮಂತಂದವನೇನೋ? ಇದಾಗಿದೆ ಪಿಶಾಚಿಯ ವಾಣಿ, ಇದಾಗಿದೆ ಲೋಕದ ರೀತಿ.
ಹಂಗಾಗಿ ಈ ಬಂಧನಗಳು ನಮ್ಮಿಂದ ಆಚೆ ಬರಬೇಕಾದ್ರೆ ಸಮರ್ಪಣೆಯ ಮನೋಭಾವ. ಯಾಕೆ ಉಪವಾಸ ಮಾಡ್ತಾ ಇದ್ದೀನಿ? ನನ್ನ ಉಪವಾಸದ ಗುರಿ ಏನು? ಜೊತೆಗೆ ಪ್ರಾರ್ಥನೆ, ತೀಕ್ಷ್ಣವಾಗಿ ಮಾಡುವ ಪ್ರಾರ್ಥನೆಗೂ ಕಾಟಾಚಾರಕ ಮಾಡೋ ಪ್ರಾರ್ಥನೆಗೂ ವ್ಯತ್ಯಾಸ ಉಂಟ. ಕಾಟಾಚಾರದ ಪ್ರಾರ್ಥನೆ ಹೆಂಗೆ? ಆಕಳಿಕೆ ಮಾಡು, ತೂಕಡಿಕೆ ಮಾಡು, ಎಲ್ಲೋ ನೋಡು, ಫಲ ಇಲ್ಲ ಅದರಲ್ಲಿ ಫಲ ಇಲ್ಲ. ಯಾಕೆ ಪ್ರಾರ್ಥಿಸ್ತಿ? ಅದಕ್ಕೊಂದು ಉದ್ದೇಶ ಇದೆ, ಒಂದು ಉದ್ದೇಶ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು 2 ಸೆಕೆಂಡ್ ಪ್ರಾರ್ಥಿಸಿದ್ರು, 5 ಸೆಕೆಂಡ್ ಪ್ರಾರ್ಥಿಸಿದ್ರು, ನಿಮಗೆ ದೈವವಾಣಿ ಸಿಗಬೇಕು. ಬಹಳ ಗಂಭೀರವಾದ ವಿಷಯ. ಕಳೆದ ದಿನಗಳ ಹಿಂದೆ ಒಂದು ಫೋನ್ ಕಾಲ್ ಬಂತು ನನಗೆ. ನಮ್ಮ ಮನೆಯಲ್ಲಿ ನಮ್ಮ ಹುಡುಗಿಗೆ ಮದುವೆ ನಡೀತಾ ಇಲ್ಲ, ನನ್ನ ಬಿಸ್ನೆಸ್ ಎಲ್ಲ ಡಲ್ ಆಗ್ಬಿಟ್ಟಿದೆ, ಬ್ರದರ್ ಒಂದು ಪ್ರಾರ್ಥಿಸ್ಬೇಕು. ಓಕೆ, ರಾತ್ರಿ 10 ಗಂಟೆ ಫೋನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಎಷ್ಟೊತ್ತು ಪ್ರಾರ್ಥಿಸ್ಬೋದು ಇಟ್ಕೊಳ್ಳಿ, 1-2 ನಿಮಿಷ ಜಾಸ್ತಿ ಅಂದರೆ. ಪ್ರಾರ್ಥಿಸಿ ಆಮೇನಂತ ಹೇಳಿ ಮುಗಿಸೋಷ್ಟೊತ್ತಿಗೆ ದೇವರ 2 ವಿಷಯಗಳನ್ನು ನನ್ನ ಕಣ್ಮುಂದೆ ತಂದರು. ಈ ವ್ಯಕ್ತಿ ಅನೇಕ ಪೂಜಾರಿಗಳ ಬಳಿ, ತಪ್ಪಾದ ಗುಡಿಗಳ ಬಳಿ ಹೋಗೋದು ನೋಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡ್ತಾ ಆತ್ಮಿಕ ಕಣ್ಣುಗಳಲ್ಲಿ ನೋಡ್ತಾ ಇದ್ದೇನೆ. 2ನೇದು, ಮಾಡಬಾರ್ದ ಕಾರ್ಯಗಳನ್ನು ಮಾಡೋದು ನೋಡ್ತಾ ಇದ್ದೇನೆ. ಆಮೇನಂತ ಹೇಳಿದ ಕೂಡಲೇ ನಾನು ಹೇಳಿದೆ, ನೋಡಪ್ಪ, ನೀನು ಯಾರು ನಂಗೆ ಗೊತ್ತಿಲ್ಲ, ನಾನು ಯಾರು ನಿಂಗೆ ಗೊತ್ತಿಲ್ಲ, ಯಾರೋ ನಂಬರ್ ಕೊಟ್ಟರು ನಾನು ಫೋನ್ ಮಾಡಿದ್ದಿ. ಹಂಗಾಗಿ ದೇವರು ನಿನ್ನ ಬಗ್ಗೆ ಏನು ಹೇಳ್ತಾರೆ ಅಂದರೆ, ನೀನು ದೇವರನ್ನು ಅನುಸರಿಸುವ ವ್ಯಕ್ತಿ ಅಲ್ಲ, ನೀ ಹೆಸರಿಗೆ ಮಾತ್ರ ಕ್ರೈಸ್ತ ವ್ಯಕ್ತಿ. ನೀ ಇಂಥ ಗುಡಿಗಳಿಗೆ ಹೋಗಿದ್ದನ್ನು ದೇವರು ತೋರಿಸಿದ್ದಾರೆ, ಇಂಥ ಭಟ್ರ ಹತ್ರ ಹೋಗಿರೋದನ್ನು ನಾನು ನೋಡ್ತಾ ಇದ್ದೀನಿ ಅನ್ನುವಾಗ ಕೂಡಲೇ ವ್ಯಕ್ತಿ ಅಂದರು, ಎಲ್ಲವೂ ಸತ್ಯ ಬ್ರದರ್, ಎಲ್ಲವೂ ಸತ್ಯ ಬ್ರದರ್. ನಾನು ಹೇಳಿದೆ, ಒಂದೊಳ್ಳೆ ಪಾಪ ನಿವೇದನೆ ಮಾಡಿ ದೇವರ ಹತ್ರ ಕ್ಷಮೆಯೆಲ್ಲ ಕೇಳಿ ಆಮೇಲೆ ನನಗೆ ಫೋನ್ ಮಾಡು, ನಾನು ನಿನಗೆ ಒಂದು ಬಿಡುಗಡೆ ಪ್ರಾರ್ಥನೆ ಮಾಡ್ತೇನೆ. ಪಶ್ಚಾತ್ತಾಪವಿಲ್ಲದೆ, ದೇವರ ಮಾರ್ಗಕ್ಕೆ ಬರದೆ, ಪಾಪ ನಿವೇದನೆ ಮಾಡದೆ ಡೆಲಿವರೆನ್ಸ್ ಪ್ರೇಯರ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ನೀನು ತಯಾರಾದರೆ ನಾನು ಮತ್ತೆ ನಿನಗೆ ಪ್ರಾರ್ಥಿಸ್ತೇನೆ ಅಂತ ಹೇಳಿ ನಾನು ಬಿಟ್ಟೆ. ಪ್ರಿಯ ಸಹೋದರ ಸಹೋದರಿಯರು, ಇದು ಕ್ರಿಸ್ತಿಯ ಜೀವನ. ಕೆಲವೊಮ್ಮೆ ನಾವು ಭಾವಿಸ್ತೇವೇನೆಂದ್ರೆ, ಇದು ಬೋಧಕರಿಗೆ ಮಾತ್ರವೇ ಸಾಧ್ಯ, ಇದು ಪ್ರವಾದಿಗಳಿಗೆ ಮಾತ್ರವೇ ಸಾಧ್ಯ, ಇದು ಅಭಿಷೇಕಿಸಿದ ಮನುಷ್ಯರಿಗೆ ಮಾತ್ರವೇ ಸಾಧ್ಯ. ಇಲ್ಲ, ದೇವರೆಲ್ಲರನ್ನು ಅಭಿಷೇಕಿಸಿದ್ದಾರೆ. 1 ಸ್ನಾನ ದೀಕ್ಷೆಯಲ್ಲಿ, 2 ದೃಢೀಕರಣ ಸಮಯದಲ್ಲಿ, ಎಲ್ರಿಗೂ ಈ ಅಭಿಷೇಕ ದೇವರು ಕೊಟ್ಟಿದ್ದಾರೆ. ಆದರೆ ಅಭಿಷೇಕದಲ್ಲಿ ನಾವು ಬೆಳೆದಿಲ್ಲ. ಯಾಕೆ? ದೇವರ ಪಕ್ಷಪಾತಿ ಅಲ್ಲ. ಬೆಳೆದಿಲ್ಲ ಯಾಕೆ ಅಂದರೆ, ನಾವು ಆ ಮನಸ್ಸು, ನಾನು ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು, ದೇವರ ವಾಣಿ ಕೇಳಬೇಕು, ಅಭಿಷೇಕದಲ್ಲಿ ಜೀವಿಸಬೇಕೆನ್ನುವಂತಹ ಗೋಜಿಗೆ ನಾವು ಹೋಗಲಿಲ್ಲ, ಅದಕ್ಕೆ ಕಾಲಿಡಲಿಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸುವ ಜಾಗದಲ್ಲಿ ಲೋಕವನ್ನ, ಶರೀರವನ್ನ, ಪಿಶಾಚಿಯನ್ನ ಪ್ರೀತಿಸುವ ಕಾರ್ಯಕ್ಕೆ ಏನಾಗಿದೆ? ನಮ್ಮಲ್ಲೇ ಬ್ಲಾಕ್. ದೇವರ ಕೃಪೆಯಲ್ಲಿ ಬೆಳೆಯುವುದಕ್ಕೆ, ಅಭಿಷೇಕದಲ್ಲಿ ಬೆಳೆಯುವುದಕ್ಕೆ ನಮಗೆ ನಾವೇ ದೊಡ್ಡ ಕಲ್ಲು ಹಾಕೊಂಡ್ಬಿಟ್ಟಿದ್ದೀವಿ. ಯಾವುದದು ಕಲ್ಲು? ಅದಾಗಿದೆ, ದೇವರಿಗಿಂತಲೂ ಯಥೇಚ್ಛವಾಗಿ ನೀನೇನನ್ನು ಪ್ರೀತಿಸ್ತೀಯೋ ಅದೆಲ್ಲ ಕಲ್ಲೆಯ, ಅದೆಲ್ಲ ಬಂಧನವೇ. ನಾವು ಹೇಳೋದೇನು? ನಮ್ಮ ಮನೆಯಲ್ಲಿ ನಾವು ಅಂದ್ಕೊಂಡಿದ್ದ ಕೆಲಸ ಏನಾಗ್ತಾ ಇಲ್ಲ, ಮುಟ್ಟಿದ್ದೆಲ್ಲ ವ್ಯರ್ಥವಾಗ್ತಾ ಇದೆ. ನಮಗೆ ಯಾರೋ ಮಾಟ ಮಂತ್ರ ಮಾಡಿರಬೇಕು. ನಮ್ಮ ತಲೆಗೆ ಬರೋ ಮೊದಲನೇ ಐಡಿಯಾ ಇದು. ಆಮೇಲೆ ಯಾರು ನಮ್ಮ ಕಣ್ಣಿಗೆ ಬೀಳ್ತಾರೆ ಎಲ್ರಿಗೂ ಬೈಯಿ, ಎಲ್ರಿಗೂ ಬೈಯಿ. ಯಾಕೆ? ನನಗೆ ಡೌಟು, ನೀನೇ ಏನೋ ಮಾಡಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಯಾರು ನಮಗೆ ಮಾಟ ಮಂತ್ರ ಮಾಡಲಿಲ್ಲ. ಯಾರು ಮಾಡಿದ್ರು ನಮ್ಗೇನು ಆಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಏನು ಹೇಳ್ತದೆ? ಯಾಕೋಬನ ಮನೆತನಕ್ಕೆ ಮಾಟ ಮಂತ್ರ ತಗಲಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಎಲ್ಲ ಕಿತ್ಕೊಂಡಾಗತ್ತೆ.
ಮೊದಲು ನಮಗೆ ನಾವೇ ಕಲ್ಬಂಡೆ ಹಾಕ್ಕೊಂಡಿದ್ದೀವಿ. ದೇವರನ್ನು ಪ್ರೀತಿಸುವ ಜಾಗದಲ್ಲಿ ಇನ್ನೇನೋ ಮಾಡ್ತೀವಿ, ಪ್ರಾರ್ಥನೆ ಮಾಡೋ ಜಾಗದಲ್ಲಿ ನಿದ್ರೆ ಮಾಡ್ತೀವಿ, ಆಲಸ್ಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಂದು ಶಕ್ತಿಯಲ್ಲಿ, ಒಂದು ಚುರುಕಾಗಿ, ಒಂದು ಸಮರ್ಪಣೆಯ ಮನೋಭಾವದಿಂದ ದೇವರನ್ನ ಒಂದು ನಮ್ಮ ಮೇಲೆ ದಯೆ ತೋರಿಸುವ ಹಾಗೆ, ದೇವರು ನಮ್ಮ ಸಾನ್ನಿಧ್ಯಕ್ಕೆ ಬರುವ ಹಾಗೆ ಒಂದು ಏನು ಹೇಳ್ತಾರೆ, ಆತ್ಮಿಕ ದಾಹದಿಂದ ಪ್ರೇಯರ್ ಮಾಡಲ್ಲ. ದಿಕ್ಕಲ್ ಬಕ್ಕಲ್ ನೋಡ್ಕೊಂಡು ಆ ಕಡೆ ಈ ಕಡೆ ತೂಗುಡಿಸ್ಕೊಂಡು ನಾವು ಜೀವಿಸ್ತೇವೆ. ಅದಕ್ಕೇನಾಗ್ತದೆ? ವೇಸ್ಟ್, ಟೈಮ್ ವೇಸ್ಟ್ ಅಷ್ಟೇ. ಒಲವಿನ ಸಹೋದರ ಸಹೋದರಿಯರೇ, ಹಂಗಾಗಿ ನಾವು ಡಮ್ಮಿ ಆಗ್ತೇವೆ. ಎರಡನೇದಾಗಿ ನಾನು ಹೇಳಿದಲ್ಲ, ಅಹಂಕಾರ. ಮೂರನೇದಾಗಿ ನಮ್ಮನ್ನು ನೋಯಿಸಿದವರು, ನಮಗೆ ದುಃಖ ಕೊಟ್ಟವರು, ನಮ್ಮ ಮೇಲೆ ಇಲ್ಲ ಸಲ್ಲದನ್ನ ಅಪದೂರುಗಳನ್ನು ಹೊರಿಸಿದವರು, ಇವರೆಲ್ಲರಿಗೂ ಕ್ಷಮೆ ಕೊಡಬೇಕು. ಅದಷ್ಟು ಸುಲಭ ಅಲ್ಲ. ಮನಸ್ಸಿಗೆ ನೋವನ್ನು ಉಂಟು ಮಾಡುವ ರೀತಿ, ದುಃಖಗಳನ್ನು, ವೇದನೆಗಳನ್ನು, ವ್ಯಸನಗಳನ್ನು ಉಂಟು ಮಾಡುವ ಪರಿಸ್ಥಿತಿ. ಅವ್ರಿಗೆ ಬುದ್ಧಿ ಇಲ್ವಂದ್ರೆ ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ಬುದ್ಧಿ ಇಲ್ಲದೆ ಇರೋದಕ್ಕೆ ಅವರ ಕೆಲಸ ಮಾಡೋದು. ಪ್ರಜ್ಞೆ ಇಲ್ಲ ಅವರಿಗೆ. ಪ್ರಜ್ಞೆ ಇರೋ ಮನುಷ್ಯರಾದರೆ, ನಾನು ದೇವರ ಮಗನು, ದೇವರ ಮಗಳು, ಈ ರೀತಿ ಮಾತಾಡಬಾರ್ದು, ಈ ರೀತಿ ದುಃಖ ಕೊಡಬಾರ್ದು, ಈ ಕೆಲಸ ನಾನು ಮಾಡಬಾರ್ದು ಅನ್ನೋ ಪ್ರಜ್ಞೆ ಅವರಿಗಿರೋದಾದರೆ ಅವರ ಕೆಲಸ ಮಾಡಲ್ಲ. ಯಾವಾಗ ಪ್ರಜ್ಞೆ ಇಲ್ಲ ಅವರಿಗೆ, ಸಂತೋಷ. ಏನು ಸಂತೋಷ? ನಿನ್ಗೆ ಆ ಮಾತು ಹೇಳಬೇಕು, ನೀನು ದುಃಖ ಪಡಬೇಕು, ನೀನು ಕಣ್ಣೀರು ಹಾಕಬೇಕು, ಅದನ್ನ ನೋಡಿ ನಾನು ಬಾದಾಮಿ ಹಾಲು ಕುಡಿಬೇಕು. ಯಾರ ಸ್ವಭಾವ ಇದು? ಪಿಶಾಚಿ ಸ್ವಭಾವ. ಅವಾಗ ನಮ್ಮೊಳಗಡೆ ಯಾರಿದ್ದಾರೆ? ಆ ಗುಣ ನಮ್ಮ ಹತ್ರ ಇದ್ರೆ ನಮ್ಮೊಳಗಡೆ ಇರೋರು ಯಾರು? ನಮ್ಮ ನಡೆಸೋರು ಯಾರು? 100%. ಒಲವಿನ ಸಹೋದರ ಸಹೋದರಿ, ಅದಕ್ಕೆ ನೋಡಿ, ದೈವ ಕೃಪೆ, ದೈವ ಅಭಿಷೇಕ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬೆಲೆ ಕೊಡಬೇಕು. ನೀವು ದೇವರ ಕೃಪೆಯಲ್ಲಿ, ಅಭಿಷೇಕದಲ್ಲಿ ನಾನು ಬೆಳಿತೇನೆ ಅಂತೇಳಿ ತೀರ್ಮಾನಿಸಿ ಶ್ರದ್ಧೆಯಿಂದ ನೀವು ಯಾವಾಗ ಪ್ರಾರ್ಥಿಸ್ತೀರಿ, ಸಮರ್ಪಣೆಯಲ್ಲಿ ಯಾವಾಗ ಜೀವಿಸ್ತೀರಿ, ಆಗಲೇ ನಿಮ್ಮ ವಿಷಯದಲ್ಲಿ ಪಿಶಾಚಿ ಅಲರ್ಟ್. ಸವಾಲ್, ನೀನು ಹೆಂಗೆ ಬೆಳಿತೀಯೋ ನಾನು ನೋಡ್ತೀನಿ, ನೀನು ಹೆಂಗೆ ಪ್ರಾರ್ಥನೆ ಮಾಡ್ತೀಯ ನಾನು ನೋಡ್ತೀನಿ, ನೀನು ಹೆಂಗೆ ನಿದ್ರೆ ಮಾಡ್ತೀಯ ನಾನು ನೋಡ್ತೀನಿ. ನಿನ್ನ ಮನೆಯಲ್ಲೇ ನಿನ್ನ ಮಕ್ಕಳು ನಿನಗೆ ವಿರುದ್ಧ ಆಗ್ತಾರೆ. ಮಕ್ಕಳೇ ನಿಮಗೆ ಸವಾಲನ್ನು ಒಡ್ತಾರೆ. ನಿಮ್ಮ ಮಾತು ಏನು ಕೇಳಲ್ಲ, ನಿಮ್ಮ ಕಣ್ಣೆದುರುಗಡೆ ಬೇಕಾದ ಮಾಡ್ತಾರೆ, ಮತ್ತೆ ಸವಾಲಾಗ್ತಾರೆ. ಹಿಂಗೆ ಮಾಡ್ತೀನಿ, ಏನು ಮಾಡ್ತೀಯಾ? ಊಟ ಮಾಡ್ತೀರಾ? ರಾತ್ರಿ ನಿದ್ರೆ ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಏನು ಮಾಡಬೇಕು? ನೊಂದಷ್ಟು ಸ್ವಲ್ಪ ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ನೊಂದಷ್ಟು ಆಶೀರ್ವಾದ ಮಾಡಬೇಕು. ಅದು ನಮ್ಮ ಕೈಲಿ ಆಗ್ತದೆಯಾ? ಆಗ್ತದೆ ಅಂದರೆ ಮಾತ್ರ ನಿನ್ನ ಕುಟುಂಬದಲ್ಲಿ ಹೆಜ್ಜೆ ಇಟ್ಟ ಪಿಶಾಚಿಯ ತಲೆಯನ್ನ ನೀವು ಜಜ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದಾಗಲ್ಲ. ನಾನಿವತ್ತು ನಿದ್ರೆ ಮಾಡಲ್ಲ, ನಾನಿವತ್ತು ಊಟ ಮಾಡಲ್ಲ, ಅದಕ್ಕೆ ಬದಲಾಗಿ ನೀನು ಅದು ಹೆಂಗೆ ಒಳ್ಳೇದಾಗ್ತೀಯೋ ನಾನು ನೋಡ್ತೀನಿ ಅಂದರೆ, ಹಂಗಂದ್ರೆ ಪೈಶಾಚಿಕ ಶಕ್ತಿ ಕುಂದೋ ಜಾಗದಲ್ಲಿ ಒಂದಷ್ಟು ನೀರು ಗೊಬ್ಬರ ಹಾಕಿದ್ರೆ ಗಿಡ ಹೆಂಗ್ ಸೊರ್ರ ಅಂತ ಬೆಳೀತದೋ ಹಂಗೆ ನೀವು ನೀರು ಗೊಬ್ಬರ ಹಾಕದಂಗೆ. ಆದ್ದರಿಂದ ಪ್ರಿಯರೇ, ದಯವಿಟ್ಟು ಗಮನಿಸಿ, ಕ್ರಿಸ್ತೀಯ ವಿಶ್ವಾಸಿಯ ಜೀವನದಲ್ಲಿ ಬರುವ ಸವಾಲುಗಳು ಬಹಳ ಪ್ರಮುಖವಾದ ಸವಾಲುಗಳು. ಯಾಕೆ ಸವಾಲುಗಳು ದೇವರು ಕೂಡ ಅನುಮತಿಸ್ತಾರೆ. ದೇವರು ನಮ್ಮನ್ನ ಆ ಲೆಕ್ಕದಲ್ಲಿ ಹಾದು ಹೋಗಲಿಕ್ಕೆ ಅನುಮತಿಸುತ್ತಾರೆ. ಯಾಕೆ? ನೀ ಅಭಿಷೇಕದಲ್ಲಿ ಬೆಳಿಬೇಕು, ಪಿಶಾಚಿಯ ತಲೆಯನ್ನು ಜಜ್ಜಬೇಕು. ನೀನೊಬ್ಬ ಅಭಿಷೇಕವನ್ನು ಪಡೆದ್ರೆ ನಿನ್ನ ಹಿಂದೆ ಸಾವಿರಾರು ಮಂದಿಗೆ ದೇವರ ಅಭಿಷೇಕ ಹೋಗ್ತದೆ. ನಿನ್ನ ಕೈ ಮುಟ್ಟಿದವರಿಗೆಲ್ಲ ಪರಿಶುದ್ಧಾತ್ಮ ಪಾಸ್ ಆಗ್ತದೆ. ಹಾಲೇಲುಯಾ. ನೀವು ಹೆಜ್ಜೆ ಇಟ್ಟ ಮನೆಗಳಲ್ಲಿ ದೇವರ ಕೃಪೆ ಬರ್ತದೆ. ನೀವು ಪ್ರಾರ್ಥಿಸಿದ ವ್ಯಕ್ತಿಗಳಲ್ಲಿ ದೇವರ ಅಭಿಷೇಕ ಬರ್ತದೆ. ನೀವೊಬ್ಬರು ದೇವರ ರಾಯಭಾರಿಯಾಗಿ ಮಾರ್ಪಡ್ತೀರಿ. ಹಂಗಾಗಬೇಕು ಅಂತಾನೆ
ಯೇಸು ಸ್ವಾಮಿ ಎಷ್ಟು ನೋವುಗಳನ್ನು ಸಹಿಸಿದರು, ಎಷ್ಟು ವೇದನೆಗಳನ್ನು ಸಹಿಸಿದರು, ಅಷ್ಟು ದಾರುಣವಾದ ರೀತಿಯಲ್ಲಿ ನೋವುಗಳನ್ನು ಅನುಭವಿಸಿದರು. ಶಿಲುಬೆಯಲ್ಲಿ ತೂಗುವಾಗ ತಂದೆಯೇ, ಇವರನ್ನು ಕ್ಷಮಿಸಿ, ಇವರೇನು ಮಾಡುತ್ತಿರುವರೆಂದು ಇವರರಿಯರು. ಪ್ರಿಯ ದೈವ ಮಕ್ಕಳೇ, ನಮ್ಮ ಜೀವನದಲ್ಲಿಯೂ ಇಂಥ ಪರಿಸ್ಥಿತಿಗಳು ತುಂಬ ಬರುತ್ತೆ. ದೇವರ ಕೃಪೆಯಲ್ಲಿಯೂ ಅಭಿಷೇಕದಲ್ಲಿಯೂ ಬೆಳೆಯುವುದಕ್ಕೆ ನಾವು ಬೆಲೆ ಕೊಡಬೇಕು. ಪಿಶಾಚಿ ಏನು ಮಾಡ್ತದೆ, ನೋಡೋಣ ನೀನು ನನ್ನ ಹೆಂಗೆ ಹೊಡಿಬೇಕಂತ ನಂಗೆ ಗೊತ್ತಾ. ಒಮ್ಮೆ ಒಂದು ನರ್ಸಮ್ಮ, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಒಂದು ನರ್ಸ್, ಆ ಅಮ್ಮನಿಗೆ 4 ಮಂದಿ ಜೊತೆಯಲ್ಲಿ ಕೆಲಸ ಮಾಡೋ ನರ್ಸ್ಗಳು ಸೇರಿಕೊಂಡು ಭಯಂಕರ ಕೆಲಸ ಕೊಡೋದು, ತಪ್ಪು ದೂರುಗಳನ್ನು ಹೇಳೋದು, ತಂದಿಗೆ ತಮಾಷೆ ನೋಡೋದು, ದಿನಂಪ್ರತಿ ಅಧಿಕಾರಿಗಳ ಕೈಯಿಂದ, ವೈದ್ಯರ ಕೈಯಿಂದ ಚುಚ್ಚು ಮಾತು, ಅದು ಇದು ಎಲ್ಲ. ಅಮ್ಮ ಬಹಳ ದಿನಗಳಿಂದ ನರಳಿ ಸ್ವರ್ಗೆ ಹೊಟ್ಟೋಯ್ತು. ಕತ್ರಿ ಮಧ್ಯೆ ಸಿಗಾಕೊಂಡಂಗೆ. ಒಂದು ಕಡೆ ಕೆಲಸ ಮಾಡಲೇಬೇಕು, ಬೇರೆ ಜೀವನಕ್ಕೆ ಮಾರ್ಗ ಇಲ್ಲ. ಹಾಗಾಗಿ ಇವರ ಕಿರುಕುಳ ಸಹಿಸಲಿಕ್ಕೂ ಆಗಲ್ಲ. ನಮ್ಮಂಥವ್ರು ಯಾರೋ ಒಬ್ಬ ದೈವ ಸೇವಕರು ಒಂದ್ಸಲ ಆಸ್ಪತ್ರೆಗೆ ಬಂದರು. ಅಮ್ಮನಿಗೆ ಗೊತ್ತಾಯ್ತು, ಇಂಥ ಬ್ರದರು ಆಸ್ಪತ್ರೆಗೆ ರೋಗಿಗಾಗಿ ಪ್ರೇಯರ್ ಮಾಡ್ಲಿಕ್ಕೆ ಬಂದವರೇ. ಅಮ್ಮ ಎದ್ದು ಬಿದ್ದು ಓಡಿ ಬಂತು, ಅವ್ರ ಎದುರುಗಡೆ ಬಂದು ತಲೆಬಾಗಿ, ಬ್ರದರ್ ನನಗೊಂದು ಪ್ರೇಯರ್ ಮಾಡಿ. ಬ್ರದರ್ ಕೇಳಿದ್ರು, ಯಾಕೆ ನಿಮಗೆ ನಾನು ಪ್ರಾರ್ಥನೆ ಮಾಡಬೇಕು, ನಿಮ್ಮ ಉದ್ದೇಶ ಏನು, ನಿಮ್ಗೇನಾಗಬೇಕು? ಬ್ರದರ್, ಶೀಘ್ರವಾಗಿ ಈ ಆಸ್ಪತ್ರೆಯಿಂದ ಟ್ರಾನ್ಸ್ಫರ್ ಆಗಿ ಒಂದು ನೆಮ್ಮದಿಯಾಗಿರೋ ಜಾಗಕ್ಕೆ ಹೋಗಬೇಕು, ಹಂಗಾಗಿ ನನಗೆ ಟ್ರಾನ್ಸ್ಫರ್ ಸಿಗಲಿಕ್ಕೆ ಒಂದು ಪ್ರೇಯರ್ ಮಾಡಿ. ಬ್ರದರ್ ಪ್ರೇಯರ್ ಮಾಡೋ ಜಾಗದಲ್ಲಿ ಒಮ್ಮೆ ನಗಾಡಿದರು. ಅಮ್ಮನಿಗೆ ಕೋಪ ಬಂತು. ಇಲ್ಲಿ ಕೊಡೋ ಕಷ್ಟ ನನಗೆ ಗೊತ್ತು, ಕೊಡೋ ಹಿಂಸೆ ನನಗೆ ಗೊತ್ತು, ಪ್ರೇಯರ್ ಮಾಡಪ್ಪ ಟ್ರಾನ್ಸ್ಫರ್ ಸಿಕ್ಲಿ ಅಂದರೆ ಬ್ರದರ್ ಯಾಕೋ ನಗ್ತಾರೆ. ಯಾಕೆ ಬ್ರದರ್? ಅಮ್ಮ, ನಿನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದರೆ ಇಲ್ಲಿ 4 ಜನ ನಿನ್ಗೇನು ಕಷ್ಟ ಕೊಡ್ತಾವ್ರೋ ಅದೇ 4 ಮಂದಿನ ಹುಡುಕಿ ಮತ್ತೆ ನೀನು ಹೋಗೋ ಜಾಗಕ್ಕೆ ದೇವರು ಅಪಾಯಿಂಟ್ ಮಾಡಬೇಕಾಗ್ತದೆ. ಹಂಗಾಗಿ ದೇವ್ರಿಗೆ ಯಾಕೆ ಕೆಲಸ ಕೊಡ್ತೀಯಾ, ಈ ಕೆಲಸನೇ ಮಾಡು. ಆಗ ಬ್ರದರ್ ವಿವರಿಸ್ತಾರೆ, ನಾನು ಹೇಳಿದ ಮಾತು ಏನಂದ್ರೆ, ನೀ ದೇವರ ಕೃಪೆಯಲ್ಲಿ ಬೆಳೆಯುವುದಕ್ಕೂ ದೇವರ ಅಭಿಷೇಕದಲ್ಲಿ ಬೆಳೆಯುವುದಕ್ಕೂ ಈ 4 ಮಂದಿಯನ್ನ ದೇವರು ನಿನಗಿಟ್ಟಿದ್ದಾರೆ. ಈ 4 ಮಂದಿಯಲ್ಲಿ ಕೆಲಸ ಮಾಡುವ ಪೈಶಾಚಿಕ ಶಕ್ತಿಯನ್ನ ನೀವು ಒಡಿಬೇಕು. ಅವ್ರು ಯಾಕೆ ಬರ್ತಾರೆ? ಅವರಿಗೆ ಬಿಡುಗಡೆ ಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಅವ್ರ ಒಳಗಡೆ ಇರುವ ಪೈಶಾಚಿಕ ಶಕ್ತಿ ಬಿಡುಗಡೆ ಆಗಬೇಕು. ಅದಕ್ಕೆ ನೀನು ದೈವ ಮಗಳು, ಯೇಸುವಿನ ಮಗಳು, ಪ್ರಾರ್ಥನೆಯ ಬಲದಲ್ಲಿರುವ ಮಗಳು. ಹಂಗಾಗಿ ನಿನ್ಗೆ ಅವ್ರು ಯಾಕೆ ತೊಂದರೆ ಕೊಡ್ತಾರೆ ಅಂದರೆ, ಮಗಳೇ, ಇಂಡೈರೆಕ್ಟ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮೊಳಗಡೆ ಪಿಶಾಚಿ ಶಕ್ತಿ ಉಂಟ, ಹಂಗಾಗಿ ನಿನಗೆ ಕಿರುಕುಳ ಕೊಡ್ತಾ ಇದ್ದೀವಿ. ಹಂಗಾಗಿ ಆ ಕಿರುಕುಳವನ್ನು ಸಹಿಸಿ ನಮ್ಮೊಳಗಡೆ ಇರುವ ಪೈಶಾಚಿಕ ಶಕ್ತಿ ಬಿಡುಗಡೆ ಆಗೋದಕ್ಕೆ ನೀ ದೇವರಲ್ಲಿ ಪ್ರಾರ್ಥಿಸಬೇಕು. ಹಲ್ಲೇಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಇದಾಗಿದೆ ಬಹಳ ಪ್ರಮುಖವಾದ ವಿಚಾರ. ಹಂಗಾಗಿ ಅಮ್ಮನಿಗೆ ಅರ್ಥ ಆಯಿತು ವಿಷಯ. ಬ್ರದರ್ ಪ್ರಾರ್ಥಿಸಿದರು, ನಿನಗೆ ಅವರಿಗನ್ನ ಕ್ಷಮಿಸಲಿಕ್ಕೆ, ಅವರ ಜೊತೆಯಲ್ಲೇ ಇದ್ದು ಅವರ ಒಳಗಡೆ ಜೀವಿಸುವ ದುರಾತ್ಮನ ಶಕ್ತಿ ಬಿಡುಗಡೆ ಆಗಲಿಕ್ಕೆ ದೇವರು ನಿನ್ನನ್ನು ಬಲಪಡಿಸಲಿ, ದೇವರು ನಿನ್ನನ್ನು ಉಪಯೋಗಿಸಲಿ. ನೋಡಿ ಪ್ರಿಯರೇ, ನಾವು ದೈವ ಮಕ್ಕಳು, ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಬೇಕು. ಯಾವುದು ಉಪಕಾರ? ಊಟ ಕೊಡೋದು, ಬಟ್ಟೆ ಕೊಡೋದು ಲೋಕದಲ್ಲಿ ಎಲ್ಲರೂ ಮಾಡ್ತಾರೆ ಕಣ್ರಿ, ಎಲ್ಲರೂ ಮಾಡ್ತಾರೆ. ನೀವು ವಾಸ ಮಾಡುವ ಮನೆ, ನೀವು ಕೆಲಸ ಮಾಡುವಂಥ ಏರಿಯಾದಲ್ಲಿ ಈ ಥರ 5, 10, 20 ಪಿಶಾಚಿಗಳನ್ನು ಇಟ್ಟುಕೊಂಡು ಎಷ್ಟೋ ಮನುಷ್ಯರು ಬೇಡವಾದ ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಳಗಡೆ ಇರುವ ದುರಾತ್ಮನ ಶಕ್ತಿಯನ್ನು ನೀವು ಒಡಿಬೇಕು. ಅವರ ಆತ್ಮಗಳಿಗೆ ನೀವು ಬಿಡುಗಡೆ ಕೊಡಬೇಕು. ಆತ್ಮಗಳಲ್ಲಿ ಅಂಧಕಾರವನ್ನು ತೊಲಗಿಸಿ ನೀವು ದೇವರ ಬೆಳಕನ್ನು ತುಂಬಿಸಬೇಕು. ನೀವು ದೇವರ ರಾಯಭಾರಿಗಳು. ಹಲ್ಲೇಲೂಯಾ, ಹಲ್ಲೇಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರ ರಾಯಭಾರಿಗಳು. ಹಾಗಾಗಿ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಏನು ಮಾಡಬೇಕು? ನಮಗೆ ಕಷ್ಟ ಆಗ್ತದೆ, ಸ್ವಲ್ಪ ದಿನ ನೀವು ಕಷ್ಟಪಡಬೇಕು. ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು. ನಮ್ಮದು ಎಷ್ಟೋ ಅವಶ್ಯಕತೆಗಳಿವೆ. ಎಲ್ರಿಗೂ ಬಿಟ್ಟು ನನ್ನನ್ನು ನೋಯಿಸುವ, ನನ್ನ ಕಣ್ಣೀರಾಗಿಸುವ, ನನಗೆ ಬೇಕಾದಷ್ಟು ದುಃಖ ವೇದನೆ ವ್ಯಸನಗಳನ್ನು ಕೊಡುವ ಎಲ್ಲ ಮನುಷ್ಯರನ್ನು ದೇವರೇ ಆಶೀರ್ವದಿಸಿರಿ. ಅವರೊಳಗಡೆ ಇರುವ ಪೈಶಾಚಿಕ ಬಂಧನಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಬರೀ ಪ್ರಾರ್ಥನೆ ಮಾತ್ರ ಸಾಕಾಗಲ್ಲ.
ನಿಮಗೆ ಬೆಳಿಗ್ಗೆ ಟೀ ಕುಡ್ದಿಲ್ಲ ಅಂದರೆ ತಲೆನೋವು ಬರ್ತದೆ, ಇಟ್ಕೊಳ್ಳೋಣ. ಊಟ ಬೇಕಾದರೂ ಬಿಡ್ತೀರಾ, ಟೀ ಕಾಫಿ ಬಿಡೋಕ್ಕಾಗಲ್ಲ. ಯಾಕಂದರೆ ಟೀ ಕುಡ್ದಿಲ್ಲ, ಕಾಫಿ ಕುಡ್ದಿಲ್ಲ, ನಿಮ್ಮ ತಲೆನೋವು ಓಡಲ್ಲ, ಜೊತೆಗೆ ತಲೆನೋವು ಬೇರೆ. ಏನು ಮಾಡು ದೇವರೇ, 4 ಮಂದಿ ದುಃಖ ಕೊಡೋ ಜನ ಇದ್ದಾರೆ. ಇವತ್ತು ಆ ಮನುಷ್ಯರೊಳಗಡೆ ಇರುವ ಪೈಶಾಚಿಕ ಬಂಧನ ಬಿಡುಗಡೆ ಆಗಬೇಕು. ಅದಕ್ಕಾಗಿ ಇವತ್ತು ತಲೆನೋವು ಬಂದರೂ ಪರವಾಗಿಲ್ಲ ಸ್ವಾಮಿ, ಯೇಸು ನಾಮದಲ್ಲಿ ನಾನು ಟೀ ಬಿಡ್ತೀನಿ, ಯೇಸು ನಾಮದಲ್ಲಿ ಕಾಫಿ ಬಿಡ್ತೀನಿ, ಒಂದು ಬ್ರೇಕ್ಫಾಸ್ಟ್ ಬಿಡ್ತೀನಿ. ಪ್ರಿಯರೇ, ಇದು ತ್ಯಾಗ, ಇದು ತ್ಯಾಗ. ಯಾವಾಗ ಈ ತ್ಯಾಗಗಳನ್ನು ನೀವು ಮಾಡ್ತೀರಿ, ನಿಮಗೆ ಖಂಡಿತವಾಗಿ ಇದರಲ್ಲಿ ಜಯ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಖಂಡಿತವಾಗಿ ನಿಮ್ಗೆ ಇದರಲ್ಲಿ ಜಯ ಸಿಗ್ತದೆ. ಹಾಗೆ ದಿನೇ ದಿನೇ ಕೃಪೆಯಲ್ಲಿಯೂ ದೇವರ ಅಭಿಷೇಕದಲ್ಲಿಯೂ ಬೆಳೆಯಕ್ಕಾಗ್ತದೆ. ಆದ್ದರಿಂದಲೇ ಪ್ರಿಯರೇ, ಯೇಸು ಸ್ವಾಮಿ ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಶಿಷ್ಯರು ನಿದ್ರೆ ಮಾಡ್ತಾ ಇದ್ರು. ಓಕೆ, ನಿದ್ರಿಸುವಂತ ಒಂದು ವ್ಯಕ್ತಿಗೆ ದೇವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ನಿದ್ರಿಸುವಂತ ಒಂದು ವ್ಯಕ್ತಿಗೆ ದೇವರ ವಚನವನ್ನು ಧ್ಯಾನ ಮಾಡ್ಲಿಕ್ಕಾಗಲ್ಲ. ನಿದ್ರಿಸುವಂತ ಒಂದು ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ನಿದ್ರಿಸುವಂತ ಒಂದು ವ್ಯಕ್ತಿಗೆ ದೈವಿಕ ಅಭಿಷೇಕದಲ್ಲಿ ಹಾದು ಹೋಗ್ಲಿಕ್ಕಾಗಲ್ಲ. ಜೀವನ ಪೂರ್ತಿ ನಿದ್ರೆಯ, ಜೀವನ ಪೂರ್ತಿ ನಿದ್ರೆಯ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಪ್ರಮುಖವಾದ ವಿಚಾರ. ನಾನು ಬಹಳ ಸಣ್ಣ ವಯಸ್ಸಿಗೆ ಶುಶ್ರೂಷೆಗೆ ಬಂದವ. 21 ವಯಸ್ಸಿಗೆ ಬೈಬಲ್ ಹಿಡ್ಕೊಂಡು ಕೆಲಸಕ್ಕೆ ರಿಸೈನ್ ಮಾಡಿ ದೇವರ ವಾಕ್ಯವನ್ನು ಪ್ರಬೋಧಿಸಲಿಕ್ಕೆ ದೇವರ ಆಯ್ಕೆ ಮಾಡಿದರು. ನಾನು ಪೂರ್ಣ ಒಪ್ಪಿಗೆಯಿಂದ ಈಚೆ ಬಂದೆ. ಡಿವೈನ್ ಧ್ಯಾನ ಮಂದಿರವನ್ನು ನಾನು ಸೇರುವಾಗ ನಾನು ಬ್ಯಾಚುಲರ್. ನಾನು ನೋಡ್ತಾ ಇದ್ದೆ, ಧ್ಯಾನ ಮಂದಿರದಲ್ಲಿ 2 ಟೈಪ್ ಜನ ಇದ್ರು. ಒಂದು ಟೈಪ, ಕೆಲಸ ಏನು ಮಾಡಬೇಡ, ಸಣ್ಣ ಕೆಲಸ, ಸ್ಟೇಷನರಿ ವರ್ಕ್, ಗಂಟೆ ಹೊಡೆದ್ರೆ ಊಟ, ಮಲ್ಗಕ್ಕೆ ಬೊಂಬಾಟು ಜಾಗ, ಮತ್ತು ಸೆಕ್ಯೂರಿಟಿ ಗೇಟಲ್ಲಿ ಆಫೀಸ್ನಲ್ಲಿ ಕೂತ್ಕೊಂಡು ಬರೀ ಲಚ್ಚರೆ ಹೊಡೆಯೋದು, ಟೈಮ್ ಪಾಸ್. ಇಂಥ ಜನರನ್ನ ನಾನು ನೋಡ್ತಾ ಇದ್ದೆ. ಇನ್ ಕೆಲವರು ಕೆಲಸ ಕಡಿಮೆ ಇದ್ರು, ಟೈಮ್ ಸರಿ ಊಟ ಸಿಕ್ಕಿದ್ರು, ಕೆಲವೊಮ್ಮೆ ರುಚಿಕರವಾದ ಊಟ ಬಿಟ್ಬಿಟ್ಟು, ಹರಟೆ ಮಾತುಗಳನ್ನು ಬಿಟ್ಬಿಟ್ಟು ಗಂಟೆಗಟ್ಟಲೆ ಚಾಪಲಲ್ಲಿ ಕೂತ ಪ್ರಾರ್ಥಿಸುವುದು. 1 ಗಂಟೆ 2 ಗಂಟೆ ಅಲ್ಲ, ಬ್ಯಾಚುಲರ್ ಲೈಫ್. ಪ್ರಿಯರೇ, ನಾನು ಬೆಳಿಗ್ಗೆ 6 ಗಂಟೆಗೆ ಚಾಪಲ್ಗೆ ಹೋದರೆ 9 ಗಂಟೆಗೆ ಚಾಪಲಿಂದ ಈಚೆ ಬರೋದು. ಬೆಳಿಗ್ಗೆ ಟಿಫನ್ ಟೈಮಿಗೆ ಚಾಪಲಿಂದ ಈಚೆ ಬರೋದು. ಟಿಫನ್ ಮಾಡಿ ಸೆಕ್ಷನಲ್ಲಿ ನಾನು ಒಂದು ಪ್ರೀಚಿಂಗ್ ಕೊಟ್ಟರೆ, ನೆಕ್ಸ್ಟ್ ಮಧ್ಯಾಹ್ನ ಊಟ ಮಾಡಿ 1-2 ಗಂಟೆಗೆ ಸತ್ಪ್ರಸಾದದ ಮುಂದೆ ಕೂತರೆ ಮತ್ತೊಂದು 4-5 ಗಂಟೆವರೆಗೆ. ಮತ್ತೆ ರಾತ್ರಿ ನನ್ನನ್ನು ನೋಡಿ ನನ್ನೊಂದು 2 ಮಿತ್ರರು ಯಾವಾಗಲೂ ನನ್ನ ಜೊತೆ ಕಾಂಪಿಟೇಷನ್. ರಾತ್ರಿ ಊಟ ಎಲ್ಲ ಆದಮೇಲೆ 3 ಜನ ವಾಕಿಂಗ್ ಹೋಗೋದು, ಪರಸ್ಪರ ಪ್ರಶ್ನೆ ಮಾಡೋದು, ಇವತ್ತು ನೀನು ಎಷ್ಟವರು ಪ್ರಾರ್ಥನೆ ಮಾಡಿದೆ ಕಣೋ. ಒಬ್ಬರು ಹೇಳೋದು ನಾನು ಇಷ್ಟವರ್, ಇನ್ನೊಬ್ಬ ಹುಡುಗ ಹೇಳೋದು ನಾನು ಇಷ್ಟವರ್, ಇನ್ನೊಬ್ರು ಹೇಳೋದು ನಾನು ಇಷ್ಟವರ್. ಯಾರು ಜಾಸ್ತಿ ಕೂತ್ಕೊಂಡಿದ್ರು ಅವರೇ ವಿನ್ನ. ಹೀಗೆ ಚಾಲೆಂಜ್ ಮೇಲೆ ದೇವರ ಸಾನ್ನಿಧ್ಯದಲ್ಲಿರಬೇಕು, ತೀಕ್ಷ್ಣವಾಗಿ ಪ್ರೇಯರ್ ಮಾಡಬೇಕನ್ನೋ ಆಸೆಯಲ್ಲಿ ಬೆಳೆದ್ರು. ಯಾರೆಲ್ಲ ಆ ಮಟ್ಟಕ್ಕೆ ನಾವಿದ್ವಿ ಅವರೆಲ್ಲ ಇವತ್ತು ಬಹಳ ವಿಶೇಷವಾದ ವ್ಯಕ್ತಿಗಳಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರು, ನೋಡಿ, ನಮಗೆ ದೇವರು ಕೊಟ್ಟ ಸಮಯ, ನಮಗೆ ದೇವರು ಕೊಟ್ಟ ಅವಕಾಶ ನಾವು ಬೇರೆ ಕಡೆ ಉಪಯೋಗ ಮಾಡಿದರೆ ಇವತ್ತು ನಾವು ಬೋಲ್ಡ್ಗೆಲ್ಲ ಹೆಸರಿಗಿಲ್ಲ. 100% ಒಲವಿನ ಸಹೋದರ ಸಹೋದರಿಯರೇ, ಹಾಗಾಗಿ ಎಷ್ಟು ನಾವು ದೇವರಿಗೆ ಸಮಯವನ್ನು ಕೊಡ್ತೇವೆ. ಯಾಕಂದರೆ ಯೇಸುಸ್ವಾಮಿ ಹೇಳ್ತಾರೆ, ಬನ್ನಿ 2ನೇದಾಗಿ ದೇವರ ವಾಕ್ಯ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯ.
ಮತ್ತಾಯ 26:41. ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಆತ್ಮಕ್ಕೇನು ಆಸಕ್ತಿ ಇದೆ, ದೇಹಕ್ಕೆ ಶಕ್ತಿ ಸಾಲದು. ಶರೀರ ಬಹಳ ವೀಕ್, ಬಹಳ ವೀಕ್. ಓಕೆ, ಶರೀರ ನಮ್ಮೊಟ್ಟಿಗೆ ಮಾತನಾಡ್ತದೆಯಾ? ಹಲೋ, ಶರೀರ ನಮ್ಮೊಟ್ಟಿಗೆ ಮಾತನಾಡ್ತದೆಯಾ? ಕೇಳಿಸಲ್ಲ. ಮಾತಾಡ್ತದೆ ಶರೀರ ನಮ್ಮೊಟ್ಟಿಗೆ? ಹೌದು, ಮಾತಾಡ್ತದೆ. ಕರೆಕ್ಟ್. ಹೆಂಗ್ ಮಾತಾಡ್ತದೆ? ತಿಂಗಳೆಲ್ಲ ಓಡಿಸಿದೀವಿ ಫ್ಯಾನು, ತಿಂಗಳೆಲ್ಲ ಓಡಿಸಿದೀವಿ AC, ಎಲೆಕ್ಟ್ರಿಕ್ ಬಿಲ್ ಬರೋದೇ ಕಾಯ್ತಾ ಇರ್ತೀವಿ. ಬಿಲ್ ನಮ್ಮ ಕೈಗೆ ಬಂದ ಕೂಡಲೇ ನಮ್ಮ 2 ಕಣ್ಣು ವಾಯ್ ಮೇಲೆ ಹೋಯ್ತು. ಕಣ್ಣು ಮಾತಾಡ್ತಾ ಇದೆ. ಹೋಟ್ಲಲ್ಲಿ ಊಟ ಮಾಡೋರ್ಗು ನೋ ಪ್ರಾಬ್ಲಮ್. ಆ ಸೂಪು ಈ ಸೂಪು, ಆ ರೊಟ್ಟಿ ಈ ರೊಟ್ಟಿ ಎಲ್ಲ ತಿಂದು ಬಿಲ್ಲು ನೋಡುವಾಗಲೇ ತಿಂದಿದ್ದಲ್ಲ ಈಚೆ ಬರೋದು. ಕಣ್ಣು ಮೇಲೆ ಹೋಗ್ತದೆ, ಮಾತಾಡ್ತಾ ಇದೆ. ಎಲ್ಲಿ ಒಂದು ಅರ್ಧ ಕಿಲೋಮೀಟರ್ ನಡೀರಿ, ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಕಾಲು ಹೇಳ್ತದೆ. ಅದು ಆರೋಗ್ಯ ಇಲ್ದಿದ್ರೆ ಪರವಾಗಿಲ್ಲ, ಆರೋಗ್ಯ ಇಲ್ಲ ಇರುವ ಮನುಷ್ಯರಿಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ಅದು ನನ್ನ ಪರಿಸ್ಥಿತಿ ಗೊತ್ತ. ಆರೋಗ್ಯವುಳ್ಳ ಮನುಷ್ಯರು ಸ್ವಲ್ಪ ನಡೆಯುವಾಗಲೇ, ಅದರಲ್ಲೂ ಈ ವಯಸ್ಸಿಗೆ ಬಂದ ಮಕ್ಕಳು, ನಮ್ಮ ಮಕ್ಕಳನ್ನೆಲ್ಲ ನೀವು ಕರ್ಕೊಂಡೋಗಿ ಒಂದು ಅರ್ಧ ಕಿಲೋಮೀಟರ್ ನಡೆಸಿ, ಸ್ವಲ್ಪ ದೂರ ಹೋಗುವಾಗಲೇ ಆ ಕಡೆ ಈ ಕಡೆ ನಮ್ಮ ಮುಖ ನೋಡ್ಲಿಕ್ಕೆ ಶುರುವಾಗ್ತದೆ. ಯಾಕೆ? ನಿನಗೆ ಕಾಸಿಗೆ ಏನು ಬರ, ಆಟೋ ಮಾಡು. ಅಥವಾ ನಮ್ಮ ಕಾಲೇ ಹೇಳತ್ತೆ, ಲೇ ಮಗ, ದೇವ್ರು ಏನೋ ಕಡಿಮೆ ಮಾಡೋರು ನಿನಗೆ, ಯಾಕೋ ನಾನು ನಿಂಗೆ ಸಾಯಿಸ್ತೀಯ, ಕರೆಯೋ ಒಂದು ಆಟವ. 100%. ಸ್ವಲ್ಪ ಸಮಯ. ಒಂದಿನ ಉಡುಪಿ ಹತ್ರ ಎಲ್ಲೋ ಒಂದು ಕಡೆ ಧ್ಯಾನ, ಈಗ ತಪಸ್ಕಾಲ, ಒಂದಿನ ಮುಗೀತು ಧ್ಯಾನ. ರಾತ್ರಿ ಊಟದ ಸಮಯ. ಗುರುಗಳು ನಮ್ಮ ಎದುರುಗಡೆ ಇದ್ದಾರೆ. ನನ್ನ ಕೇಳಿದ್ರು, ಬ್ರದರ್ ನಿಮ್ಮ ಟೀಮ್ಗೆ ನಾಳೆ ಟಿಫನ್ ಏನು ಬೇಕು? ನಾನಂದೆ ಗಂಜಿ. ಗಂಜಿಗೆ ಉಪ್ಪಿನಕಾಯಿ, ಯಾಕಂದ್ರೆ ಮಧ್ಯಾಹ್ನದವರೆಗೂ ನಿಲ್ಲಬೇಕು, ಉಪವಾಸ ಮಾಡಬೇಕು. ಒಂದು ಲೆಕ್ಕದಲ್ಲಿ ಕಷ್ಟ ಆದರೆ ಒಂಚೂರು ಸ್ವಲ್ಪ ತ್ಯಾಗ, ಒಂದು ಗಂಜಿ ಇರಲಿ ಹೇಳ್ಬಿಟ್ಟು ಫಾದರ್ ಆಚೆ ಹೋದ್ರು. ನನ್ನ ಜೊತೆಲಿ ಇಬ್ಬರಿದ್ರು. ಅವರು, ಲೇ ನಾಳೆ ನಾವಿಬ್ರು ಫಾಸ್ಟಿಂಗ್. ಯಾಕೋ? ಗಂಜಿ ಕುಡಿಯೋಕ್ಕಿಂತ ಅದೇ ಒಳ್ಳೆಯದು. ಪ್ರಿಯ ಸಹೋದರ ಸಹೋದರಿ, ಯಾಕಂದ್ರೆ ನೋಡಿ, ನಮ್ಮ ಶರೀರ ಬಯಸ್ತಾ ಇದೆ, ಆ ತ್ಯಾಗ ಮಾಡ್ಲಿಕ್ಕೆ ಹೇಳೋದಿಲ್ಲ. ಪ್ರಿಯ ಸಹೋದರ ಸಹೋದರಿಗೆ, ಅದಕ್ಕೆ ಯೇಸು ಕ್ರಿಸ್ತರು ಹೇಳುವಂಥದ್ದು, ಶರೀರ ಬಹಳ ಬಲಹೀನವಾಗಿರುವ, ಆತ್ಮಕ್ಕೆ ಆಸೆ ಇದೆ. ಇನ್ನೆರಡು ಬರು ಕೂತ್ಕೊಳ್ಳೋ, ಇನ್ನೆರಡು ಬರು ಪ್ರಾರ್ಥನೆ ಮಾಡೋ, ಇನ್ನೆರಡು ಬರು ದೇವರ ವಾಕ್ಯವನ್ನು ಕೇಳೋ, ಅದಕ್ಕೆ ಆಸೆ ಇದೆ, ಉತ್ಸಾಹ ಇದೆ. ಯಾಕೆ? ದೇವರಿಂದ ಬಂದದ್ದು. ಆದರೆ ಶರೀರ ಬಹಳ ವೀಕ್. ಅದು ಲೋಕದಲ್ಲಿ ಇರ್ಲಿಕ್ಕೆ ಆಸೆ ಪಡುವಂಥದ್ದು ಮತ್ತು ಹೆಚ್ಚಾಗಿ ಸುಖವನ್ನು ಕೇಳುವಂಥದ್ದು. ಹಾಗಾಗಿ ಈ ತಪಸ್ಸು ಕಾಲದಲ್ಲಿ ನಾವಿರುವಾಗ ಪ್ರಿಯರ ಅರ್ಥ, ಯಾಕೆ ರುಚಿಕರವಾದ ಪದಾರ್ಥಗಳನ್ನು ಬಿಟ್ಟಿದೀಯಾ? ನನ್ನ ಶರೀರವನ್ನು ಸ್ವಲ್ಪ ಸಾಯಿಸಬೇಕು, ನನ್ನ ಶರೀರವನ್ನು ಸ್ವಲ್ಪ ಮಟ್ಟಿಗೆ ಸಾಯಿಸ್ಬೇಕು. ಎಲ್ಲ ದಿನ ಕಷ್ಟನೇ, ಮನುಷ್ಯರಿಗೆ ಆಹಾರನೂ ಬೇಕು. ಆದರೆ ಸ್ವಲ್ಪ ಏನಾದರೂ ರಿಯಾಯಿತಿ ಅಂದರೆ ಸ್ವಲ್ಪ ಮಟ್ಟಿಗೆ ಸಸ್ಯಾಹಾರಿಯಲ್ಲಿ ಏನಾದರೂ ಸ್ವಲ್ಪ ರಿಯಾಯಿತಿ ತಗೊಳ್ಳಿ. 2 ದಿನಕ್ಕೊಮ್ಮೆ ಒಂದು ರವೆ ಇಡ್ಲಿಯೋ, 3 ದಿನಕ್ಕೊಮ್ಮೆ ಒಂದು ಮಸಾಲೆ ದೋಸೆಯೋ ತಿನ್ಕೊಬೋದು. ಯಾಕಂದ್ರೆ ಮನುಷ್ಯರು. ಅದು ಬಿಟ್ಟು ಎಲ್ಲ ದಿನನೂ ಕಷ್ಟ. ಯಾಕಂದ್ರೆ ನಾನು ಹೇಗೋ ಅದನ್ನೇ ನಿಮಗೆ ಹೇಳೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಚೆನ್ನಾಗಿ
ನಾನು ಕೆಲವೊಮ್ಮೆ 2 ಟೈಮ್ ಗಂಜಿ ತಿಂದರೆ ಯಾವಾಗಲಾದರೂ ಒಂದು ಟೈಮ್ ಇಡ್ಲಿನೋ ಇನ್ನೊಂದು ರವೆ ಇಡ್ಲಿನೋ ತಿಂತೇನೆ. ಓಕೆ, ಮೀನು ಮೊಟ್ಟೆ ಮಾಂಸ ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯಾಕಂದರೆ ಉದ್ದೇಶಪೂರ್ವಕವಾಗಿ ಅಡ್ಡೆಟ್ ಮೇಲೊಂದು ಗುಡ್ಡೆಟ್ ಅಂತಲ್ಲ. ಓಕೆ, ಶರೀರ ಯಾಕೆ, ಅದರ ಉದ್ದೇಶ ಏನು, ಅದರ ಗುರಿ ಏನು, ಅದನ್ನು ಮೊದಲು ಕಂಡುಹಿಡಿಬೇಕು. ಸಮರ್ಪಣೆಯ ಮನೋಭಾವದೊಂದಿಗೆ ದೈವ ಸಾಮ್ರಾಜ್ಯದ ಅಭಿಷೇಕದಲ್ಲಿ ಬೆಳೀಲಿಕ್ಕಾಗಿ ಯಾವಾಗ ತ್ಯಾಗ ಮಾಡ್ತೇವೆ, ಸಮರ್ಪಣೆ ಮಾಡ್ತೇವೆ ಮತ್ತು ಮಾಡುವಂತ ಯಾವ ಆಧ್ಯಾತ್ಮಿಕ ಕಾರ್ಯಗಳನ್ನು ಉದ್ದೇಶಪೂರ್ವಕವಾಗಿ ಮಾಡ್ತೇವೆ, ಅಲ್ಲಿ ಆಗಿದೆ ದೇವರ ಆಶೀರ್ವಾದ ಉಂಟಾಗುವುದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ಒಂದೇ ಧ್ಯಾನ ನಾನು ಮಾಡಿದ್ದು, ಒಂದೇ ಧ್ಯಾನದಲ್ಲಿ ದೇವರ ಆಶೀರ್ವಾದ ನನಗೆ ಸಿಕ್ಕಿ ಹೋಯ್ತು. ನಾನು ಹೇಳಿದ್ನಲ್ಲ, ನನ್ನ ಯೌವನ ಪ್ರಾಯ ನಾನು ಬಹಳ ಪ್ರೀತಿ ಮಾಡ್ತಾ ಇದ್ದೆ ಮನುಷ್ಯ. ನನ್ನ ಬ್ಯಾಚುಲರ್ ಲೈಫ್ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಹೆಂಗಿದ್ದೆ ನಾನಂದ್ರೆ, ವಾರದಲ್ಲಿ 2 ದಿನ ಉಪವಾಸ, ಸಾಯಂಕಾಲ 5 ಗಂಟೆವರೆಗೆ ನಾನು ನೀರು ಕುಡಿತಿರ್ಲಿಲ್ಲ, ಒಂದು ಡ್ರಾಪ್. ಬಲವಾಗಿ ಪ್ರಾರ್ಥಿಸ್ತಾ ಇದ್ದೆ ಗಂಟೆಗಟ್ಟಲೆ. ಒಂದೇ ಉದ್ದೇಶ, ದೇವರೇ ನಾನು ಮಂಜುಗಡ್ಡೆ ಆಗಬಾರ್ದು, ಬೆಂಕಿ ಚೆಂಡಿದ್ದಂಗೆ ಇರಬೇಕು. ಮುಟ್ಟಿದ್ರೆ ಪಿಶಾಚಿ ಓಡಬೇಕು, ಮುಟ್ಟಿದ್ರೆ ರೋಗ ಸೌಖ್ಯ ಆಗಬೇಕು, ಶುಭ ಸಂದೇಶ ಹೇಳಿದ್ರೆ ಆತ್ಮಗಳು ದೇವರ ಕಡೆ ಬರಬೇಕು. ಹಂಗೆ ನಾನು ಉಪಯೋಗ ಮಾಡಬೇಕು. ಅಲ್ಲದೆ ನಾನು ಸಾಧಾರಣ ವ್ಯಕ್ತಿ ಆದರೆ ಪ್ರಯೋಜನ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿದ ಒಂದೇ ಧ್ಯಾನ. ಧ್ಯಾನ ಮಂದಿರದ ಗುರುಗಳ ಹತ್ರ ನನಗೆ ಕೈಕಟ್ಟಿ ನಿಲ್ಲಿಲ್ಲ, ನನ್ನ ಕರ್ಕೊಳ್ಳಿ, ನಿಮಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ದೆ. ಧ್ಯಾನಕ್ಕೆ ಹೋಗೋ ಮೊದಲು ದೇವರು ನನಗೆ ಹೇಳಿದರು, ಮನೆಯಲ್ಲಿ ನಿನ್ನ ಕರೀತಾರೆ, ಅಲ್ಲಿ ಇದ್ಬಿಡು ಅಂತ ಹೇಳಿ. ನಮ್ಮ ಮನೆಯಲ್ಲಿ ಹೇಳಿ ಹೋದೆ, ನನ್ನನ್ನು ಗುರುಗಳು ಕರೀತಾರೆ, ಕರೆದ್ರೆ ಅಲ್ಲೇ ಇರ್ತೀನಿ, ನನಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ನನ್ನ ಕನ್ಸ್ಕಂಡಿಯಾ? ಇಲ್ಲ, ದೇವರು ಹೇಳಿದನ್ನ ಕೇಳಿದ್ದೀನಿ. ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡೆ. 2ನೇ ದಿನ ಗುರುಗಳು ನನ್ನ ಕರೆದ್ರು, ಹೋಗ್ಬೇಡ ಕಣೋ ಮನೆಗೆ, ದೇವರು ಹೇಳ್ತಾ ಇದ್ದಾರೆ ಇಲ್ಲೇ ಇಟ್ಕೋ ಇವನ್ನ ಅಂತೇಳಿ, ಹಾಗಾಗಿ ಒಳ್ಳೆದಾಗಿ ಸರ್ವಿಸ್ ಮಾಡು, ಇಲ್ಲೇ ಇರು. ನಾನು ಹೇಳಿದೆ, ಒಂದೇ ವಾರ ಟೈಮ್ ಕೊಡಿ, ಮನೆಗೆ ಹೋಗಿ ಎಲ್ರಿಗೊಂದು ಗುಡ್ ಬೈ ಹೇಳಿ ಬರ್ತೇನೆ ಅಂತೇಳಿ ಗಂಟು ಮೂಟೆ ಕಟ್ಟಿ 98ನೇ ಇಸ್ವಿನಲ್ಲಿ ಡಿವೈನ್ ಧ್ಯಾನ ಮಂದಿರಕ್ಕೆ ಹೋದವ ನಾನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಇದಾಗಿದೆ. ನಾವು ಯಾರು ಆಗಲಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಪ್ರಿಯರೇ, ನಾವೆಲ್ಲರೂ ದೇವರಿಗೆ ಸೇರಿದವರು, ದೇವರ ಅಭಿಷೇಕದಲ್ಲಿ ಸಹಬಾಧ್ಯಸ್ಥರು. ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನ ಈ ಭೂಮಿಯಲ್ಲಿ ಬಿಟ್ಟಿದ್ದಾರೆ. ಏನು ಉದ್ದೇಶ? ಯೋಹಾನರು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ ನೋಡೋಣ. ಯೋಹಾನ 15:16. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ. ನೋಡಿ, ಅಮ್ಮನ ಹೊಟ್ಟೆನಲ್ಲಿ ನಾವಿರಬೇಕಾದ್ರೇನೆ ದೇವರು ಕ್ರೈಸ್ತ ಕುಟುಂಬದಲ್ಲಿ ಜನ್ಮ ನೀಡಿ ಹುಟ್ಟಿದ 40 ದಿನಕ್ಕೆ ಶಿಲ್ಬೆ ಗುರುತು ಹಾಕಿ ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ. ನಾವು ಕೇಳ್ಕೊಂಡಿದ್ವಾ ವರವ? ದೇವರೇ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಬೇಕಂತೇಳಿ ವರ ಕೇಳ್ಕೊಂಬಂದಿದ್ವಾ? ಇಲ್ಲ. ದೇವರು ಹೇಳ್ತಾರೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆ? ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಅಂದ್ರೆ ಏನು? ಲೋಕದಲ್ಲಿ ನಿಮ್ಮನ್ನು ಬಿಟ್ಟಿದ್ದೀನಿ, ಸಫಲರಾಗಬೇಕು ಅನ್ನೋ ಮಾತಿನ ಅರ್ಥ ಏನು? ನೀವು ದೇವರ ರಾಯಭಾರಿಗಳಾಗಿರಬೇಕು. ನೀವು ಓದುವ ಜಾಗದಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ, ನೀವು ಎಲ್ಲೆಲ್ಲಿ ಹೆಜ್ಜೆ ಇಡ್ತೀರಿ ಅಲ್ಲೆಲ್ಲ ನಿಮ್ಮ ಮುಖಾಂತರ ದೇವರ ಶುಭ ಸಂದೇಶವು ಸಾರಲ್ಪಡಬೇಕು. ನಿಮ್ಮನ್ನು ನೋಡಿ ಅನೇಕರು ದೇವರ ಬಳಿಗೆ ಬರಬೇಕು. ಇನ್ನೊಬ್ಬರ ಕಣ್ಣೀರನ್ನು ಒರೆಸುವ, ದೇವರ ಮಾರ್ಗವನ್ನು ಹೇಳಿಕೊಡುವ, ಇನ್ನೊಬ್ಬರಲ್ಲಿ ವಾಸಿಸುವ ಪೈಶಾಚಿಕ ಶಕ್ತಿಗಳನ್ನು ಬಗ್ಗು ಬಡಿಯುವ ದೈವ ಮಕ್ಕಳಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಹಾಗಾಗಿ ನೀವು ಸಫಲರಾಗಬೇಕು. ಆಮೇಲೆ ಆ ಫಲವು ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿಕೊಂಡಿದ್ದೇನೆ. ಪ್ರಿಯರೇ, ದೇವರು ನಮ್ಮನ್ನು ನೇಮಿಸಿಕೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ನಾವು ಯಶಸ್ವಿ ಆಗಬೇಕು. ಯಶಸ್ವಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಕಷ್ಟಪಡಬೇಕು. ನಾನು ಹೇಳಿದ್ನಲ್ಲ, ಸಮರ್ಪಣೆ ಬಹಳ ಮುಖ್ಯ. ಹಂಗಾಗಿ ಇಲ್ಲಿವರೆಗೆ ಜೀವಿಸಿದ ಜೀವನ ಬಿಟ್ಬಿಡಿ. ಪಾಸ್ಟ್ ಇಸ್ ಪಾಸ್ಟ್, ಹೊಟ್ಟೋಯ್ತು. ಇನ್ನು ಇವತ್ತಿಂದ ಏನು ಮಾಡಬೇಕು? ಸಮರ್ಪಿಸಿರಿ. ದೇವರೇ, ನಿನ್ನ ಸ್ವರ್ಗೀಯ ವಾಣಿಯನ್ನು ಕೇಳಬೇಕು, ನಿಮ್ಮ ಅಭಿಷೇಕವನ್ನು ಪಡಿಬೇಕು.
ನಿಮ್ಮ ಶಕ್ತಿಯಲ್ಲಿ ಜೀವಿಸಬೇಕು. ಅದಕ್ಕೇನು ಮಾಡಬೇಕು? ಕೆಲವು ನಿಯಮಗಳನ್ನು ಅನುಸರಣೆ ಮಾಡಬೇಕು. ಏನು ನಿಯಮ ಅನುಸರಣೆ ಮಾಡಬೇಕು? ಪಾಪಾತ್ಮರ ಪಥದಲ್ಲಿ ಕಾಲೂರಬಾರದು, ಧರ್ಮ ನಿಂದಕರ ಕೂಟದಲ್ಲಿ ಕೂತ್ಕೋಬಾರದು, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಆಸಕ್ತಿ ಉಳ್ಳವರಾಗಿ ಹಗಲು ರಾತ್ರಿ ಅದನ್ನು ಧ್ಯಾನಿಸುತ್ತಾ ದೇವರಿಗೆ ಇಷ್ಟವಾಗದಿರುವ ಜಾಗ ಯಾವುದು? ಜೂಜಾಡುವ ಸ್ಥಳ, ಬಾರ್ ಅಂಡ್ ರೆಸ್ಟೋರೆಂಟ್ಸ್, ಸಿನಿಮಾ ಥಿಯೇಟ್ರ, ಇಲ್ಲೆಲ್ಲ ದೇವರು ಇಷ್ಟಪಡುವ ಜಾಗ ಅಲ್ಲ ಅಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಪ್ರಮುಖವಾದ ವಿಚಾರ. 23 ವಯಸ್ಸು ನನ್ನ ದೊಡ್ಡ ಮಗನಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಸಿನಿಮಾ ಥಿಯೇಟ್ರ್ ಹೆಂಗಿದೆ ಅಂತ ಇಲ್ಲಿವರೆಗೂ ನೋಡಿಲ್ಲ ಕಣ್ರಿ, ನಾನು ಕರ್ಕೊಂಡು ಹೋಗಿಲ್ಲ. ನಾವು ಎಲ್ಲೆಲ್ಲಿ ಹೋಗಿದ್ದೀವಿ? ಮ್ಯಾಕ್ಸಿಮಮ್ ನಾನು ಉಳ್ಕೊಂಡ ಸ್ಥಳ ಎಲ್ಲ ಚರ್ಚ್. ಅದು ಬೆಳಂಗಣಿ ಆಗಿರ್ಬೋದು, ಅದು ಗೋವಾ ಆಗಿರ್ಬೋದು, ಎಲ್ಲಿಯೂ ಆಗಿರ್ಬೋದು. ನಾವು ಪ್ರಪಂಚ ಪ್ರವಾಸ ಅಂತೇಳಿ ಏನು ಹೋಗಿದ್ದೇವಲ್ಲ, ನನ್ನ ಅನಿಸಿಕೆಯಲ್ಲಿ ಭಾಳ ಕಡಿಮೆ. ನಾನು ಮೈಸೂರು ಝೂಗೆ ನಾನು ಕರ್ಕೊಂಡು ಹೋಗಿದ್ದೀನಿ. ಅದು ಬಿಟ್ಟರೆ ಇನ್ನು ಹೆಚ್ಚಿನ ಅಂಶ ನಾವು ಹೋಗಿರೋದೆಲ್ಲ ಬರೀ ಚರ್ಚೆ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಪ್ರಮುಖವಾದ ವಿಚಾರ. ಯಾಕೆ? ಎಲ್ರಂತೆ ನಮಗೂ ಜೀವನ ಮಾಡ್ಲಿಕ್ಕೆ ಬರಲ್ಲ. ಎಲ್ರಿಗೂ ಆಸೆ ಇದೆ, ನಾವು ಕೂಡ ಮನುಷ್ಯರೇ. ಆದರೆ ಮನುಷ್ಯರಲ್ಲಿ ದೇವರಿಂದ ನಾವು ಆರಿಸಲ್ಪಟ್ಟವರು. ಲೋಕದ ಜೀವನ ಬೇರೆ, ಯೇಸು ಸ್ವಾಮಿಯನ್ನು ಅನುಸರಿಸುವವರ ಜೀವನ ಬೇರೆ. ಬಹಳ ಪ್ರಮುಖವಾದ ವಿಚಾರ. ಆ ಕಾರಣಕ್ಕೆ ಬಹಳ ಮುಖ್ಯವಾಗಿ ದೇವರ ವಾಕ್ಯ ಕಲಿಸ್ತದೆ. ಶರೀರಕ್ಕೆ ಆತ್ಮಕ್ಕೆ ಆಸಕ್ತಿ ಇದೆ, ಶರೀರ ಬಹಳ ಬಲಹೀನವಾದುದು. ಆ ಬಲಹೀನತೆಯನ್ನು ಒಡಿಬೇಕು. ಅದು ನಮ್ಮ ಆತ್ಮ ಹೇಳ್ದಂಗೆ ಕೇಳಬೇಕು, ಅದನ್ನು ನಿಯಂತ್ರಿಸಬೇಕು. ಅದಕ್ಕೆ ಏನು ಮಾಡಬೇಕು? ಉಪವಾಸ ಮತ್ತು ಪ್ರಾರ್ಥನೆ ಬಹಳ ಮುಖ್ಯ. ಹಂಗಾಗಿ ಯಾಕೆ ಉಪವಾಸ ಮಾಡ್ತೀಯ ಅಂದರೆ, ತಪಸ್ಕಾಲ ಉಪವಾಸ ಮಾಡ್ತೀನಿ. ಎಲ್ರಿಗೂ ಗೊತ್ತು ತಪಸ್ಕಾಲ. ಇವನ್ ಅನ್ಯ ಜನರಿಗೆ ಗೊತ್ತು. ಕ್ರಿಶ್ಚಿಯನ್ಸು ಈ 40 ದಿನಗಳ ಕಾಲ ಏನೂ ತಿನ್ನೋದಿಲ್ಲ, ಅವರು ಉಪವಾಸ ಮಾಡ್ತಾರೆ. ಯಾಕೆ ಉಪವಾಸ ಮಾಡ್ತಾರೆ? ಯೇಸುವಿನ ಪೂಜ್ಯ ಪಾಡುಗಳನ್ನು ಧ್ಯಾನಿಸುವುದರ ಜೊತೆಗೆ ನಾನು ಪ್ರಭು ಯೇಸುವಿನ ಹಾಗೆ ಅಭಿಷೇಕದಲ್ಲಿ ಬೆಳಿಬೇಕು, ಪೈಶಾಚಿಕ ಶಕ್ತಿಗಳನ್ನು ಬಗ್ಗು ಬಡಿಬೇಕು. ಒಂದನೇದಾಗಿ ನನ್ನೊಳಗಡೆ ಇರುವ ಲೋಕದ, ಶರೀರದ, ಪಿಶಾಚಿಯ ಭಾವನೆಗಳನ್ನು ಪವಿತ್ರಾತ್ಮರ ಶಕ್ತಿಯಿಂದ ಸುಡಬೇಕು. ಅದಕ್ಕೆ ಪ್ರತಿ ಸಲ ಉಪವಾಸ ಮಾಡುವಾಗ, ಯೇಸುವೆ ನಿಮ್ಮ ಅಭಿಷೇಕವು ನನ್ನಲ್ಲಿ ಇಳಿಯಲಿ, ನನ್ನೊಳಗಡೆ ಇರುವ ಆಸಕ್ತಿಗಳು ಸುಡಲ್ಪಡಬೇಕು, ನನ್ನೊಳಗಡೆ ಇರುವ ಕೆಟ್ಟ ಬಯಕೆಗಳು ಸತ್ತೋಗಬೇಕು. ನಾನು ಖಾಲಿ ನಿಮ್ಮ ಅತ್ಯುನ್ನತ ನಾಮದ ಸ್ತುತಿಯಾಗುವ ಮಹಿಮೆಗಾಗಿ ಮಾತ್ರ ಜೀವಿಸುವಂಥ ವ್ಯಕ್ತಿಯಾಗಬೇಕು. ಹಂಗಾಗಿ ನನ್ನನ್ನು ಅಭಿಷೇಕಿಸಿ, ನನ್ನನ್ನು ಬಲಪಡಿಸಿ ಎಂಬುದಾಗಿ ತೀಕ್ಷ್ಣವಾಗಿ ಪ್ರಾರ್ಥಿಸುವ ಒಂದು ಅವಸ್ಥೆಗೆ ಬರಬೇಕು. ಪ್ರಿಯರೇ, ಬಹಳ ಉತ್ತಮ ಉದಾಹರಣೆ. ನೀವು ದಾನಿಯೇಲ್ ಪ್ರವಾದಿಯ ಗ್ರಂಥವನ್ನು ತಗೊಂಡ್ರೆ, ಇಲ್ಲಿ ದಾನಿಯೇಲ್ ಪ್ರವಾದಿಯ ಗ್ರಂಥ 9 ಮತ್ತು 10 2 ಅಧ್ಯಾಯಗಳನ್ನು ನಿಧಾನವಾಗಿ ಓದ್ಕೊಂಡು ಬಂದರೆ, ಅಲ್ಲಿ ದಾನಿಯೇಲ್ ಪ್ರವಾದಿ ಒಂದು ವ್ರತ ಮಾಡ್ತಾರೆ. ವ್ರತ ಹೆಂಗಿತ್ತಪ್ಪ ಅಂದರೆ, ದಾನಿಯೇಲ್ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 1ನೇ ವಾಕ್ಯದಿಂದ ಯಾರಾದರೂ ಓದ್ರಿ ನೋಡೋಣ. ಹಾ 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 ತಾಳಿ ನಿಧಾನ ಗಮನ ಕೇಳಿ, ವಾಕ್ಯ ಕೇಳಿ. ಗೋಣಿ ತಟ್ಟನ್ನು ಸುತ್ತಕೊಂಡು ಸರ್ವೇಶ್ವರ ಸ್ವಾಮಿಯ ಕಡೆ ಮುಖ ಮಾಡಿ
ವಿಜ್ಞಾಪನೆಗಳನ್ನು ಮಾಡಲು ಶುರು ಮಾಡ್ತಾರೆ. ದಾನಿಯೇಲ್ ಪ್ರವಾದಿ ತೀಕ್ಷ್ಣವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಒಂದು ಉತ್ತರಕ್ಕಾಗಿ, ದೇವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಅಥವಾ ದೈವ ಸಂದೇಶಗಳನ್ನು ಸ್ವೀಕಾರ ಮಾಡುವುದಕ್ಕಾಗಿ. ಹಾಗೆ ಅವರು ಉಪವಾಸ ಮಾಡಿ ಪ್ರಾರ್ಥಿಸುವಾಗ ಕೊನೆಯದಾಗಿ ಗಾಬ್ರಿಯಲ್ ದೇವದೂತರು ದಾನಿಯೇಲ್ ಪ್ರವಾದಿಯ ಬಳಿ ಬರ್ತಾರೆ, ಬಂದು ಮಾತನಾಡ್ತಾರೆ. 9 ಮತ್ತು 10 2 ಅಧ್ಯಾಯಗಳನ್ನು ನಾವು ನೋಡೋದಾದರೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಗಾಬ್ರಿಯಲ್ ದೇವದೂತರು ದಾನಿಯೇಲ್ ಪ್ರವಾದಿ ಹತ್ರ ಬಂದು ಮಾತನಾಡುತ್ತಾರೆ. ಒಲವಿನ ಸಹೋದರ ಸಹೋದರಿಯರೇ, ನೋಡಿ, ಒಬ್ಬ ದೈವ ಭಕ್ತ ತನ್ನನ್ನು ಪೂರ್ಣವಾಗಿ ಸಮರ್ಪಿಸಿ ತನ್ನ ಜನತೆಗೋಸ್ಕರ ಮಧ್ಯಸ್ಥ ಪ್ರಾರ್ಥನೆ ಮಾಡುತ್ತಾ ದೇವರ ಅಂತ್ಯಕಾಲದಲ್ಲಿ ನಡೆಯುವಂಥ ಕಾರ್ಯಗಳನ್ನು ಕುರಿತು ದೇವರಿಂದ ಪ್ರಕಟಣೆಗಾಗಿ ಪ್ರಾರ್ಥಿಸುವಾಗ ಹೇಗೆ ಸ್ವರ್ಗ ಸಾನ್ನಿಧ್ಯವು ಆತನ ಹತ್ತಿರಕ್ಕೆ ಬರುತ್ತೆ, ಹಾಗೆ ಸ್ವರ್ಗ ನಮಗಿಂತ ಎಲ್ಲೋ ದೂರ ಇಲ್ಲ ಕಣ್ರಿ. ಬಾಕಿ ಜನರಿಗೆ ಸ್ವರ್ಗ ಅಂದರೆ ಒಂದು ಒಗಟು, ಅವ್ರಿಗೇನು ಅದರ ಬಗ್ಗೆ ಅರಿವಿಲ್ಲ. ಆದರೆ ಕ್ರೈಸ್ತ ಮಕ್ಕಳಿಗೆ ಅದು ಒಗಟಲ್ಲ, ಇಟ್ಸ್ ರಿಯಾಲಿಟಿ. ಸ್ವರ್ಗ 100%. ನೀವು ಕೂತ್ಕೊಂಡ ಜಾಗದಲ್ಲೇ, ದೇವರನ್ನು ಸ್ಮರಣೆ ಮಾಡಿದ ಜಾಗದಲ್ಲೇ, ದೇವರನ್ನು ಆರಾಧನೆ ಮಾಡಿದ ಜಾಗದಲ್ಲೇ ನಿಮ್ಮ ಆತ್ಮ, ಶರೀರ, ಮನಸ್ಸಿನಲ್ಲಿ ದೈವ ಶಕ್ತಿಯು, ದೈವ ಪ್ರಸನ್ನತೆಯು ಗೋಚರವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಲವಿನ ಸಹೋದರ ಸಹೋದರಿಯರೇ, ಕೂತ್ಕೊಂಡ ಜಾಗದಲ್ಲಿ ಸ್ವರ್ಗ ಸಾನ್ನಿಧ್ಯ ನಿಮಗೆ ಗೋಚರವಾಗ್ತದೆ. ದೈವ ವಾಣಿಯನ್ನು ನೀವು ಕೇಳಕ್ಕಾಗ್ತದೆ. ದೈವ ಪ್ರಸನ್ನತೆ ನಿಮ್ಮ ಶರೀರದಲ್ಲಿ ಅನುಭವಿಸ್ಲಿಕ್ಕಾಗ್ತದೆ. ಇನ್ನು ಹೆಚ್ಚು ದೇವರ ವರಪ್ರಸಾದದಲ್ಲಿ ನೀವು ಬೆಳೆಯೋದಾದರೆ ತಾಯಿ ಮರಿಯಳನ್ನ, ದೇವದೂತರನ್ನ ನಿಮ್ಮ ನಿದ್ರಾವಸ್ಥೆಯಲ್ಲಿ, ನಿಮ್ಮ ಕನಸಿನಲ್ಲಿ ಅವರು ಕಾಣ್ತಾರೆ, ನಿಮ್ಮ ಹತ್ರ ಬಂದು ಮಾತನಾಡ್ತಾರೆ. ಬಹಳ ಪ್ರಮುಖವಾದ ವಿಚಾರ. 2007 ಇಸ್ವಿ ಕೇರಳದ ತ್ರಿಪುಣಿತುರ, ನಮ್ಮ ಎರ್ನಾಕುಲಂ ಡಿಸ್ಟಿಕಲ್ಲಿ ಬರ್ತದೆ. ರೋಸಾ ಮಿಸ್ಟಿಕಾ ದೈವಮಾತೆಯ ಒಂದು ಪ್ರತಿಮೆ. ಆ ಧರ್ಮಕೇಂದ್ರದ ಗುರುಗಳಿಗೆ ಒಬ್ಬರು ಹೊರದೇಶದಿಂದ ಕಳಿಸಿಕೊಡ್ತಾರೆ. ಧರ್ಮಕೇಂದ್ರದ ಗುರುಗಳು ಒಂದಿನ ಪ್ರವಾಸಕ್ಕೆ, ಅಂದರೆ ಅವರಿಗೆ ಹೊರದೇಶಕ್ಕೆ ಹೋಗ್ಲಿಕ್ಕೆ ಇರ್ತದೆ. ಮೇರಿ ಮಾತೆ ಸ್ಟ್ಯಾಚ್ಯೂ ಅವ್ರ ಹತ್ರ ಇಟ್ಟುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಇಷ್ಟು ಒಂದು 15 ದಿನ ನಾನು ಇರಲ್ಲ, ಯಾರ ಹತ್ರ ಕೊಡೋದು, ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರ ಕೈಲಿ ಕೊಡಬೇಕು, ಯಾರಿಗೆ ಕೊಡೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಫಾದರ್ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರ ಮನಸ್ಸಿಗೆ ಹೊಳಿತದೆ, ಆ ಧರ್ಮಕೇಂದ್ರದಲ್ಲಿ ಒಂದು ಅನ್ಯ ಧರ್ಮೀಯದಿಂದ ಬಂದಂಥ ಒಂದು ಕ್ರೈಸ್ತ ವಿಶ್ವಾಸ, ಅಂದರೆ ಹೊಸದಾಗಿ ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸಿದ ಒಂದು ಅಮ್ಮ. ಆ ಅಮ್ಮನ ಹೆಸರು ಸಿಸಿಲಿ. ಅವ್ರ ನೆನಪಾಗ್ತದೆ. ಗುರುಗಳು ಅವರನ್ನು ಕರೆದು ಕೊಡ್ತಾರೆ, ಅಮ್ಮ ನಾನು ಇರೋದಿಲ್ಲ, ನೀವು ಚೆನ್ನಾಗಿ ಪ್ರಾರ್ಥಿಸ್ತೀರಿ, ಹಾಗಾಗಿ ನಾನು ಬರೋ ತನಕ ಇದು ನಿಮ್ಮ ಮನೇಲಿ ಇರಲಿ, ಪ್ರೇಯರ್ ಮಾಡಿ. ಅಮ್ಮ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸುವಾಗ ಅದ್ಭುತ ನಡೀತದೆ. ಮೊದಲು ಸುಗಂಧ ಪರಿಮಳ ಬರುತ್ತೆ. ಆ ವಿಗ್ರಹದಿಂದ 7 ಲೀಟರ್ ಜೇನುತುಪ್ಪ ಬರುತ್ತೆ, 1-2 ಅಲ್ಲ, 7 ಲೀಟರ್ ಜೇನುತುಪ್ಪ. ಇಡೀ ದೊಡ್ಡ ಅದ್ಭುತ ಇಡೀ ಕೇರಳಕ್ಕೆ ಪ್ರಸಾರ ಆಗ್ತದೆ. ಆ ದೇವಾಲಯಕ್ಕೆ ನಾವು ಕೂಡ ಭೇಟಿ ಕೊಟ್ಟಿದ್ದೇನೆ ನನ್ನ ಕುಟುಂಬ ಸಮೇತ. ಪ್ರತಿ ತಿಂಗಳ ಮೊದಲ ಶನಿವಾರ ಅರ್ಧ ದಿನ ಧ್ಯಾನ ಎಲ್ಲ ಇರ್ತಿತ್ತು, ನಾವು ಆ ಧ್ಯಾನಕ್ಕೆ ಹೋಗ್ತಾ ಇದ್ವಿ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇತರರಲ್ಲಿ ಹೇಳುವಾಗ ನಿಜಾನಾ, ಹಿಂಗೂ ನಡೀತದೆಯಾ, ಅಲ್ಲ ನಿನ್ನ ಕಣ್ಣಲ್ಲಿ ನೋಡಿದ್ಯಾ ಅಂದರೆ ಜನರಿಗೇನಂದರೆ ಅದು ಸುಮ್ಮನೆ ಹೇಳ್ತಾರ, ಸುಮ್ಮನೆ ನಡೀತಾ ಇದು, ಅಥವಾ ಇದೆಲ್ಲ ಬಣ್ಣ ಕಟ್ಟಿ ಸುಣ್ಣ ಕಟ್ಟಿ ಏನಾದರೂ ಬೇರೆ ಐಡಿಯಾನ? ಪ್ರಿಯರೇ, ಇದು ಬಣ್ಣ ಕಟ್ಟಿ ಸುಣ್ಣ ಕಟ್ಟಿ ಆಟ ಅಲ್ಲ. ಒಂದು ಮನುಷ್ಯ ಇವತ್ತು ದೇವರನ್ನು ನಂಬಲಿಕ್ಕೆ ಅವನಿಗೇನು ಬೇಕು, ಎಲ್ಲ ಸಾಕ್ಷಿ ಆಧಾರಗಳನ್ನು ದೇವರು ಇವತ್ತು ಮನುಷ್ಯನ ಕಣ್ಣೆದುರುಗಡೆ ಇಟ್ಟಿದ್ದಾರೆ. ನಿಜವಾಗಿ ದೇವರನ್ನು ಪ್ರೀತಿ ಮಾಡುವವರೆಗೆ ಸ್ವರ್ಗ ನೀನು ಹುಡುಕಬೇಡ, ನಿನ್ನನ್ನು ಹುಡುಕಿ ನೀನು ಕೂತ್ಕೊಂಡ ಜಾಗಕ್ಕೆ ಸ್ವರ್ಗ ಇಳಿದು ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಕಣ್ರಿ ಕ್ರಿಸ್ತಿಯ ಜೀವನ.
ಸವಿದು ನೋಡು ಪ್ರಭುವಿನ ಮಾಧುರ್ಯವನು, ಆತನನ್ನಾಶ್ರಯಿಸಿಕೊಂಡವನು ಎಷ್ಟೋ ಧನ್ಯನು. ದೇವರನ್ನೊಮ್ಮೆ ರುಚಿಸಿ ನೋಡಪ್ಪ, ಅವರಲ್ಲಿರುವಂಥ ಒಂದು ಮಾಧುರ್ಯವನ್ನು ನೀನು ಅನುಭವಿಸು. ಪ್ರಿಯರ, ಆ ಮಾಧುರ್ಯವನ್ನು ಅನುಭವಿಸಿದ್ದರ ನಿಮಿತ್ತವಾಗಿ ಇವತ್ತು ಅದನ್ನು ಬಿಟ್ಟು ನಮಗೆ ಇರಲಿಕ್ಕಾಗಲ್ಲ. ಅದನ್ನು ಬಿಟ್ಟರೆ ಜೀವನೇ ಹೋದಂಗೆ ನಮಗೆ. ಹಂಗಾಗಿ ದೇವರು ಜೀವದಾನ ಕೊಟ್ಟ ದಿನದವರೆಗೆ, ಉಸಿರಿರುವವರೆಗೆ ಇದೇ ನಮ್ಮ ಜೀವನ, ಇದೇ ನಮ್ಮ ಸರ್ವಸ್ವ ಎನ್ನುವಂಥದ್ದು. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರು, ಭಾಳ ಪ್ರಮುಖವಾಗಿ ಇವತ್ತು ಧ್ಯಾನದ ಉದ್ದೇಶ ಇಷ್ಟೇ, ಈ ಉಪವಾಸ ಪ್ರಾರ್ಥನೆಯ ಉದ್ದೇಶ ಇಷ್ಟೇ. ನಾವು ದೇವರ ಕೃಪೆಯಲ್ಲಿ ಬೆಳಿಬೇಕು, ಅಭಿಷೇಕದಲ್ಲಿ ಬೆಳೆಯಬೇಕು. ನಮ್ಮ ಸಹನೆಗಳ ಮುಖಾಂತರ, ಕಷ್ಟಗಳ ಮುಖಾಂತರ ಇನ್ನೊಬ್ಬರನ್ನು ಪ್ರೀತಿಸಿ, ಇನ್ನೊಬ್ಬರನ್ನು ಕ್ಷಮಿಸಿ, ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿ ಅವರಲ್ಲಿರುವ ಪೈಶಾಚಿಕ ಬಂಧನಗಳನ್ನು ಮುರಿಬೇಕು. ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡನೋ, ನಿಮ್ಮ ಹೆಂಡತಿಯೋ, ನಿಮ್ಮ ಮಕ್ಕಳೋ, ನಿಮ್ಮ ಅತ್ತೆ ಮಾವನೋ ಯಾರೋ ನಿಮಗೆ ಕಷ್ಟ ಕೊಡ್ತಾರೆ, ದುಃಖ ಕೊಡ್ತಾರೆ, ವೇದನೆ ಕೊಡ್ತಾರೆ ಇರಬಹುದು. ಅವರನ್ನು ಬಿಟ್ಟು ಆಚೆ ಹೋಗೋದಲ್ಲ, ಅವರಿಗೆ ತೊಂದರೆ ಕೊಡೋದಲ್ಲ. ಅದಕ್ಕೆ ಬದಲು ಆ ಮನೆಯಲ್ಲೇ ಇರಬೇಕು, ಅವರು ಕೊಟ್ಟ ದುಃಖಗಳನ್ನು ಸ್ವೀಕಾರ ಮಾಡಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ಅವರನ್ನು ದೇವರ ಮಗನು ಮಗಳನ್ನಾಗಿ ಮಾರ್ಪಡಿಸಬೇಕು. ಅದಾಗಿದೆ ದೇವರು ನಿಮ್ಮ ಮಡಲಿಗೆ ಕೊಟ್ಟ ಕಾರ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಿಮ್ಮನ್ನು ನಂಬಿ ಆ ಮನೆ ನಿಮಗೆ ಕೊಟ್ಟಿದ್ದಾರೆ. ಅಮ್ಮ, ಈ ಅತ್ತೆ ಮಾವ, ಈ ಮನೆಯಲ್ಲಿರುವ ಎಲ್ಲರೂ ನನ್ನ ದಾರಿಯಿಂದ ಆಚೆ ಹೋದವರು. ನಿನ್ನ ಕಣ್ಣೀರು, ನಿನ್ನ ದುಃಖ, ನಿನ್ನ ತ್ಯಾಗ, ನಿನ್ನ ಉಪವಾಸ ಈ ಮನೆಯನ್ನು ದೇವರ ಮನೆಯನ್ನಾಗಿ ಮಾಡಬೇಕು. ಈ ಮಕ್ಕಳನ್ನು ದೇವರ ಮಕ್ಕಳನ್ನಾಗಿ ಅಭಿಷೇಕ ಮಾಡಬೇಕು. ನಿನ್ನ ಸಹನೆಯ, ಕಣ್ಣೀರಿನ, ತ್ಯಾಗದ ಪ್ರಾರ್ಥನೆಯ ಮುಖಾಂತರ ಈ ಮನೆಯಲ್ಲಿರುವ ದುರಾತ್ಮನ ಶಕ್ತಿ ಓಡಬೇಕು. ನೀನು ದೇವರ ಮಗಳಾಗಿ ನನ್ನ ಕಾರ್ಯವನ್ನು ಈ ಮನೆಯಲ್ಲಿ ಮಾಡಬೇಕು. ಈ ಶಿಲುಬೆಯನ್ನು ನೀ ಹೊತ್ಕೋಬೇಕು. ಹಾಗಾಗಿ ಇದನ್ನು ಬಿಟ್ಟು ಓಡಬೇಡ, ಇದನ್ನು ಹಿಂದೆ ಮುಂದೆ ನೋಡಬೇಡ, ಇದನ್ನು ಬಿಸಾಡಬೇಡ. ಬದಲಾಗಿ ಅಲ್ಲೇ ಇದ್ದು ಕಣ್ಣೀರಾಗ್ತೀಯೋ, ದುಃಖ ಪಡ್ತೀಯೋ, ಉಪವಾಸ ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ನಿನಗೆ ನಂಬಿ ಈ ಮನೆ ಕೊಟ್ಟಿದ್ದೀನಿ. ಹಂಗಾಗಿ ಇಲ್ಲಿ ನೀನು ಗೆಲ್ಲಬೇಕು, ಇಲ್ಲಿ ಮಕ್ಕಳನ್ನು ನೀ ಪರಿವರ್ತಿಸಬೇಕು. ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಟಾರ್ಗೆಟ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮುಖವನ್ನು ನೋಡಿದರೆ, ತಾಯಿ ಮರಿಯಳ ಮುಖವನ್ನು ನೋಡಿದರೆ, ಅವರ ಪ್ರಸನ್ನತೆ ಮತ್ತು ಜಪದಲ್ಲಿ ನಾವು ತೊಡಗಿದರೆ ನಿಮಗೆ ಯಾವುದು ಅಸಾಧ್ಯವಿಲ್ಲ. ನಿಮ್ಮನ್ನು ಎದುರಿಸುವ ಪಿಶಾಚಿಯು ಒಂದು ದಿನ ನಿಮ್ಮ ಮುಂದೆ ಮೊಣಕಾಲೂರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆರಾಧನೆಯಲ್ಲಿ ನಾವು ಪ್ರವೇಶ ಮಾಡೋಣ. ದೇವರ ವರಪ್ರಸಾದ ನಮ್ಮನ್ನು ಆವರಿಸಿಕೊಳ್ಳಲಿ. ಈ ಆರಾಧನೆಯಲ್ಲಿ ದೇವರು ನಮ್ಮನ್ನು ಬಲಪಡಿಸಲಿ. ಹಾಗೂ ಪ್ರಿಯರೇ, ವಿಶೇಷವಾಗಿ ಇವತ್ತು ಸಂಜೆ ಇನ್ನು ಕೆಲವೇ ಗಂಟೆಯಲ್ಲಿ ಧ್ಯಾನ ಮುಗೀತದೆ. ನಮ್ಮ ಪಾಡಿಗೆ ನಾವು ಮನೆಗೆ ಹೋಗ್ತೇವೆ. ನೀವು ನಿಮ್ಮ ಪಾಡಿಗೆ ಮನೆಗೆ ಹೋಗ್ತೀರಿ. ಧ್ಯಾನ ಮುಗಿಯಲ್ಲ. ಧ್ಯಾನ ಒಂದಿನ ಆದರೂ, ಧ್ಯಾನ 2 ದಿನ ಆದರೂ, ಧ್ಯಾನ ನೀವು ಮನೆಗೆ ಹೋದ ಮೇಲೆ ಶುರುವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಷ್ಟವಾದ ಸೀರಿಯಲ್ ಬರುವಾಗ ದೇವರ ವಾಕ್ಯ ನೆನಪಾಗಬೇಕು. ಇಲ್ಲ, ಸೀರಿಯಲ್ ಪ್ಲಸ್ ಯೇಸು ಕ್ರಿಸ್ತರು ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಬರಲ್ಲ. ಸೀರಿಯಲ್ ನೋಡಿ ನೀವು ಪಿಶಾಚಿಯೊಟ್ಟಿಗೆ ಆನಂದಿಸಬೇಕು, ಇಲ್ಲ ಸೀರಿಯಲ್ನ ವಜಾ ಮಾಡಿ ದೇವರನ್ನು ಧ್ಯಾನಿಸುತ್ತಾ ಪ್ರಾರ್ಥನೆಯಲ್ಲಿ ನಿಂತ್ಕೋಬೇಕು, ಅಭಿಷೇಕ ಪಡಿಬೇಕು, ಬೆಲೆ ಕೊಡಬೇಕು ದೇವರಿಗೆ. ಹಾಗಾಗಿ ಧ್ಯಾನ ಕೇಳಿ, ಧ್ಯಾನ ಮುಗಿಸಿ ಮನೆಗೆ ಹೋಗಿ, ಧ್ಯಾನ ಹೆಂಗಿತ್ತು? ಚೆನ್ನಾಗಿತ್ತು ಅಷ್ಟೇ. ನೀವು ನಿದ್ರೆ ಮಾಡಿದ್ರಿ, ನಾನು ನಿದ್ರೆ ಮಾಡಿದೆ, ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರು, ಹಾಗಾಗಿ ತೀರ್ಮಾನಿಸೋಣ, ಸಮರ್ಪಣೆ ಮಾಡೋಣ. ನಿಜವಾದ ಉಪವಾಸ, ನಿಜವಾದ ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಬರೋ ವರ್ಷ ಆಗುವಾಗ ದರ್ಶನಗಳನ್ನು ಕಾಣುವ, ಪ್ರಾರ್ಥನೆಗಳನ್ನು ಮಾಡುವ. ನೀವು ಮುಟ್ಟಿದ್ರೆ ರೋಗ ಗುಣ ಆಗಬೇಕು, ನೀವು ಮುಟ್ಟಿದ್ರೆ ಪಿಶಾಚಿ ಓಡಬೇಕು. ನಿಮ್ಮ ಮುಖ ನೋಡಿದ್ರೆ ಪಿಶಾಚಿ ಹಿಡಿದವರು ವೈ ಅಂತ ಬೊಬ್ಬೆ ಹಾಕಬೇಕು, ಬೊಬ್ಬೆ ಹಾಕಬೇಕು. ಯಾಕೆ? ದೇವರ ಪ್ರಸನ್ನತೆ ನಿಮ್ಮ ಮುಖದಲ್ಲಿ ಕಾಣಬೇಕು. ಪ್ರೈಸ್ ದಿ ಲಾರ್ಡ್. ಆ ಕೃಪೆಗಾಗಿ ದೇವರಲ್ಲಿ ಆರಾಧಿಸಿ ಫಲವನ್ನ ಹೊಂದಿಕೊಳ್ಳಲು ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣ, ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಹೃದಯದ ಮೇಲೆ